ಕಗ್ಲಿಪುರ ಕಗ್ಲಿಪುರದಿಂದ ಒಂದು 4 ಕಿಲೋಮೀಟರ್ ಹಿಂದೆ ಒಂದು 14 ಜನ 14ರಿಂದ ಒಂದು 20 ಜನ ಬಂದ್ರು. ಬಟ್ ನಾನು ಹೊಡೆದಿದ್ದು ಒಂದು 8-10 ಜನ ಕಂಟಿನ್ಯೂಸ್ ಆಗಿ. ಕಾರಲ್ಲೇ ಹೊಡೆಯಕ್ ಸ್ಟಾರ್ಟ್ ಮಾಡಿದ್ರು. ನಾನೊಬ್ಬನ್ ಕಾಲು ಹಿಡ್ಕೊಂಡು ಬೀಳ್ಸ್ಬಿಟ್ಟೆ. ಅವ್ನು ಹಿಡ್ಕೊಂಡಲ್ಲ, ಕಾಲು ಹಿಡಿತೀಯಾ ಅಂತ ಇನ್ನೂ ಜಾಸ್ತಿ ಹೊಡಿತಾನೆ. ಹಿಂಗ್ ಬ್ಲಾಕ್ ಮಾಡಿದ್ರೆ ಏನು ಅಡ್ಡ ಹಾಕ್ತೀಯ ಕೈನ ಅಂತ ಇನ್ನೂ ಜಾಸ್ತಿ. ಗಾಡಿ ಹತ್ರ ಬರೋದು ಹೋಗೋದು, ಅಂದ್ರೆ ರಾತ್ರಿ ಅಂದ್ರೆ ಆತರ ಬಂದ್ರೆ ಗೊತ್ತಾಗುತ್ತಲ್ಲ, ಯಾರೋ ಅವ್ರನ್ನ ನೋಡ್ಕೊಂಡೇ ಬರ್ತಾ ಇದ್ರೆ. ಬಂದು ಗಾಡಿ ಒಂದ್ಸತಿ ಜೋರಾಗಿ ಓದ್ಬಿಟ್ಟು ತಟ್ಟದ ಗಾಡಿನ, ಮೂವಿಂಗ್ ಗಾಡಿಯಲ್ಲೇ. ಕಗ್ಲಿಪುರದಲ್ಲಿ ಜನ ಎಲ್ಲ ಇದಾರೆ, ಅದು ಟೌನೇ. ನಾನು ಅವಾಗ ಅವ್ನು ಯಾವಾಗ ಬಂದು ಅಡ್ಡ ಹಾಕ್ದ ಗಾಡಿ ನಿಲ್ಸುವಂತ ಅವಾಗ ಅಡ್ಡ ಹಾಕ್ದ, ನಾನು ಅವಾಗ ನಿಲ್ಲಿಸ್ತೆ ಧೈರ್ಯವಾಗಿ, ಯಾಕಂದ್ರೆ ಜನ ಇರ್ತಾರೆ ಅಂತ. ಇವ್ನು ಎಲ್ಲಿ ನಿಲ್ಲಿಸ್ತಾನೆ ಅದೇ ಜಾಗದಿಂದ ಒಂದು ಹುಡುಗಿ ಇವನ ಹತ್ರ ಓಡ್ ಬರ್ತಾರೆ. ನಾನ್ ಗಾಡಿ ಹತ್ತಷ್ಟರಲ್ಲಿ ಒಂದು 15-20 ಜನ ಬಂದ್ಬಿಟ್ರು ಈ ಕಡೆಯಿಂದ. ಹುಡುಗಿನ ಎಳೆದಾಡ್ತಾ ಇದಾರೆ ಅನ್ನೋ ತರ ಕ್ರಿಯೇಟ್ ಮಾಡ್ಕೊಂಡು ಸಿನರಿಯನ್ನ. ಅಲ್ಲಿ ಟೋಲ್ ಸಿಕ್ತು, ಹೊಸದು ಒಂದು ಟೋಲ್ ಮಾಡಿದ್ದಾರೆ. ಆ ಟೋಲ್ ಹತ್ರ ಬೇರೆ ಗಾಡಿಗಳು ಇತ್ತು, ನನ್ನ ಗಾಡಿ ಸ್ಲೋ ಆಯ್ತು. ದೊಡ್ಡ ಕಾರಲ್ಲಿ ಹೋಗ್ತಿದ್ದಾನೆ, ಇಲ್ಲ ಚಿಕ್ಕ ಗಾಡಿಯಲ್ಲಿ ಬಂದ್ಬಿಟ್ಟು ಅವ್ನಿಗೆ ಇವನು ದುರಾಂಕಾರದಲ್ಲಿ ಅದನ್ನ ಭೇದ ಭಾವ ಬಿಟ್ಬಿಡ್ಬೇಕು. ಯಾಕಂದ್ರೆ ಇವಾಗ ನೋಡ್ತಿರೋರ್ ಮನೇಲೂ ಅಣ್ಣ ತಮ್ಮದಿರು ಕುಡಿದೆಲ್ಲ ಇರಲ್ವಾ, 5-6 ನಿಮಿಷಕ್ಕಿಂತ ಜಾಸ್ತಿನೇ ನಮ್ಗೆ ಚೇಸ್ ಮಾಡ್ಕೊಂಡ್ ಬಂದ. ನನ್ಗೆ ಇವಾಗ ಅದೇನು ಕ್ಲಾರಿಫಿಕೇಶನ್ ಸಿಗ್ತಿರೋದು ಅಂದ್ರೆ, ನಾನು ಅವನ್ನ ಗುದ್ಕೊಂಡು ಹೋಗಿದ್ರು, ಇವ್ನ ರೆಕಾರ್ಡ್ ಮಾಡ್ಕೊಂಡಿದ್ರು, ಮುಂದೆ ನಾನು ಯಾರೋ ಈ ತರ ಗುದ್ದೋದ್ರು ಅಂತ ಅವ್ರ ಕಡೆಯವ್ರು ಅಲ್ಲೇ ಹಿಡಿಯೋರು ನನ್ನ. ನಾನು ಟಚ್ ಮಾಡ್ಲಿಲ್ಲ ಅವನ್ನ. ಇವ್ರ ಹತ್ರ ಒಂದು ಪ್ಲಾನ್ ಎ, ಪ್ಲಾನ್ ಬಿ, ಪ್ಲಾನ್ ಸಿ ತರ ಏನೋ ಇರ್ತಾವೋ ನಮಗೆ ಗೊತ್ತಿಲ್ಲ. ಗಾಡಿಗೆ ಹೊಡಿತಿದ್ರು. ನಾನು ಅದಕ್ಕೆ ಗಾಡಿಯಿಂದ ಕೆಳಗಡೆ ಎಳೆದಿದ್ದು. ಏನಕ್ಕೆ ಇಳಿದೆ ಅಂದ್ರೆ, ಗಾಡಿ ಸುಟ್ಟಾಕ್ತೀನಿ, ಇಳಿ ಕೆಳಗಡೆ ಸಾಯ್ಸಾಕ್ತೀನಿ ಅನ್ನೋ ತರ. ಸಾಯ್ಸಾಕಂತದ್ ಏನ್ ಮಾಡಿದೀವಿ ನಾವು. ಅಲ್ಲಿ ಹೆಂಗ್ ಕ್ರಿಯೇಟ್ ಮಾಡ್ತಿದಾರೆ ಸಿನರಿಯೋ ಅಂದ್ರೆ, ಹುಡುಗಿನ ಹಿಡ್ಕೊಂಡು ಎಳ್ದಾಡ್ತಿದ್. ನಾವೇನು ಬೇರೆ ಊರಿಂದ ಬೇರೆ ಊರಿಗೆ ಹೋಗಿ ಹುಡುಗಿನ ಹಿಡ್ಕೊಂಡು ಎಳ್ದಾಡ್ಬೇಕಾ? ಇವರು ಶೂಟ್ ಮಾಡ್ತಾ ಇದ್ರು ವಿಡಿಯೋನ, ಇದೆಲ್ಲ ಲಕ್ಷ್ಮಣ್. ಅವ್ರು ಮೊಬೈಲ್ನು ಕಿತ್ಕೊಂಡು ಕೆಲವೊಂದು ಮೋಸ್ಟ್ ಡಿಲೀಟ್ ಮಾಡಿರ್ಬೇಕು, ಇಲ್ಲ ಬೀಳ್ಸಿ ಏನೋ ಮಾಡಾಕ್ಬಿಟ್ರು. ಅದನ್ನು ರೆಕಾರ್ಡಿಂಗ್ ಅರ್ಧ ಕಟ್ಟಾಗಿ ಏನೋ ಆಗೋಗಿದೆ. ಬಟ್ ಅಲ್ಲಿ ಅವ್ರು ಮಾಡೋ ಇಂಟೆನ್ಷನ್ ಇಲ್ವಲ್ಲ. ನಾನು ಸರ ಹೋಯ್ತು, ನನ್ ಕ್ಯಾಶ್ ಇತ್ತು ಸರ್, ನಾನು ಹೋಟೆಲು ಇದೆ ನಂದು, ನಾನು ಕ್ಯಾಶ್ ಇಟ್ಕೊಂಡಿರ್ತೀವಿ. 1,80,000 ರೂಪಾಯಿ ಕ್ಯಾಶ್, ಅದು ಹೋಗಿದೆ, ಸರ ಹೋಗಿದೆ, ನನ್ ಮೂಗೆ ಮುರಿದೋಗಿತ್ತು. ನಾನು ರೈಟಿಗೆ ಬಂದ್ಬಿಟ್ಟಿದ್ದು, ನಾನು ಅದನ್ನ ತಳ್ಕೊಂಡಿದ್ದಲ್ಲ. ಇದ್ರಲ್ಲಿ ಜನ ಏನ್ ಕೇಳ್ತಾರೆ ಗೊತ್ತಾಗ, ನೀವೇ ಹೇಳ್ದಂಗೆ ನಂಗೆ ಭಯ ಆಗ್ತಿದೆ ಅಂತ ಜನ ಕೇಳ್ತಾರೆ. ಕಗ್ಲಿಪುರ ಬಿಟ್ಟು ಪಕ್ಕದಲ್ಲಿ ನಮ್ಗೊಂದು ಬೇರೆ ರೋಡ್ ಮಾಡ್ಕೊಡಿ, ಈ ಒಳಗಡೆನೆ ಹೋಗೋದ್ ಬೇಡ ಅನ್ನೋ ತರ ಅವರೇ ಕೇಳ್ತಾರೆ. ಫ್ರಂಟ್ ಅಲ್ಲೂ ಬಂಪರ್ ಹತ್ರ ಮುರಿದಾಕಿದ್ದಾರೆ, ಆಮೇಲೆ ನಮ್ ಮೇನ್ ವಿಂಡ್ಶೀಲ್ಡ್ ಹೊಡೆದಾಕಿದ್ದಾರೆ, ಆಮೇಲೆ ಸೈಡ್ ವ್ಯೂ ಮಿರರ್ ಇರುತ್ತಲ್ಲ ಅದು ಹೊಡೆದಾಕಿದ್ದಾರೆ, ಆಮೇಲೆ ಹಿಂದ್ಗಡೆನು ಹೊಡೆದಾಕಿದಾರಂತೆ. ಅಂದ್ರೆ ಇಷ್ಟು ನನಗೆ ಕಾಣಿಸಿದ್ದು. ಹಿಂದ್ಗಡೆದು ಹೊಡೆದಾಕಿದ್ದಾರೆ, ಆಮೇಲೆ ಹಿಂದ್ಗಡೆ ವೈಪರ್ ಎಲ್ಲ ಇದು ಮಾಡಿದ್ದಾರೆ, ಮುರಿದಾಕಿದ್ದಾರೆ. ಚೈನ್ ಹೋಯ್ತು, 1,80,000 ರೂಪಾಯಿ ಕ್ಯಾಶ್ ಹೋಯ್ತು. ನಂದು ಎಲ್ಲೋ ಬೋರ್ಡ್ ಗಾಡಿ. ನಾನು ಎಲ್ಲೋ ಗಾಡಿಯನ್ನ ಹಿಡಿದು ಅವ್ನಿಗೆ ಏನ್ ಸಿಗುತ್ತೆ? ನಾನೇ ಇವಾಗ ಬೆಂಗಳೂರಿಗೆ ನಾನೇನೋ ಒಂದಿಷ್ಟು ಗಳಿಸ್ಕೊಳ್ಳೋಣ ಅಂತ ಬಂದಿರ್ತೀನಿ, ನಮ್ಮ ಮನೆಯವ್ರನ್ನ ಸಾಕ್ಬೇಕು ಅಂತ. ನನ್ನನ್ನು ಹಿಡಿದ್ರೆ ಏನೂ ಇರಲ್ಲ. ಈ ತರ ಚೂರು ದೊಡ್ಡ ಗಾಡಿ ಸಿಕ್ಕರೆ ಏನಾರು ಸಿಗುತ್ತಲ್ವಾ? ಇಲ್ಲಿ ಟಚ್ ಮಾಡಿದ್ರು ಅಲ್ಲಿ ಮುಂದೆ ಸಿಗುತ್ತೆ, ಟಚ್ ಮಾಡ್ದಲ್ಲ ನಿಲ್ಸಿದ್ರು ನೀವು ಒಂದು ಹುಡುಗಿ ಬಂದು ಈ ತರ ನನ್ನ ಮೇಲೆ ಉಲ್ಟಾ ಕೇಸ್ ಹಾಕಿ ಏನಾರು ಮಾಡತ್ತಾರ. ಇದನ್ನ ಅಲ್ವಾ ನೀವ್ ಹೇಳಿದ್ರಿ, ನಮ್ ಜಿಮ್ಮೇಟ್ ನೀವು. ನಾವ್ ಅಲ್ಲಿ ಹೆಂಗ್ ಶಿಸ್ತಾಗಿರ್ತೀವಿ, ನಾವ್ ಜೀವನದಲ್ಲಿ ಅದೇ ತರ ಶಿಸ್ತಾಗಿರ್ತೀವಿ. ಯಾರ ತಂಟೆಗೂ ಹೋಗಲ್ಲ ಸರ್. ನನ್ ಕೆಲಸ ಆಯ್ತು, ಶೂಟಿಂಗ್ ಇದ್ರೆ ಶೂಟಿಂಗ್ ಅಲ್ಲಿ ಇರ್ತೀನಿ, ಅಷ್ಟು ಬೇರೆ ಇಲ್ಲ ಮನೇಲಿ ಇರ್ತೀನಿ. ಪೊಲೀಸರುಗಳ ಮೇಲೆ ಬಿಟ್ಟಿರೋ ಸರ್ ಇದು. ಅವ್ರುಗಳು ಸ್ಟ್ರಾಂಗ್ ಆಗಿ, ನಾವು ಫಿಲಮ್ ಅಲ್ಲಿ ಹೇಳ್ತೀವಲ್ಲ ಏರೋಪ್ಲೇನ್ ಹತ್ತಿಸ್ತೀವಿ ಅಂತ, ಏರೋಪ್ಲೇನ್ ಹತ್ತಿಸಿದ್ರೆ ಎಲ್ಲರಿಗೂ ಇಂಥವ್ರಿಗೆ ಎಲ್ಲ ಸರಿ ಆಗುತ್ತೆ ಸರ್. ಇನ್ಸಿಡೆಂಟ್ ಆಗಿದೆ, ಸೊ ಹೆಂಗಾಯ್ತು ಎಲ್ಲಾಯ್ತು ಅಂತ ಅಂದ್ಬಿಟ್ಟು ಸ್ವಲ್ಪ ಕ್ಲಾರಿಟಿ ಕೊಡಿ. ನಾವು ಸಂಡೇ ಹಲ್ಗೂರು ಅಲ್ಲಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತಾ ಇದ್ವಿ. ದೇವಸ್ಥಾನಕ್ಕೆ ಹೋಗಿ ಬರ್ಬೇಕಾದ್ರೆ ಆಲ್ಮೋಸ್ಟ್ ಒಂದು 8 ಕಾಲಷ್ಟರಲ್ಲಿ ಇನ್ನೇನು ಬೆಂಗಳೂರು ಹತ್ತತ್ರ ಬರ್ತಾ ಇದ್ದೀವಿ ಅಂತ, ಇದಿಷ್ಟು ಬಂದ್ವಲ್ಲ ಬೇಗನೆ ಅಂತ ಅನ್ಕೊಂಡ್ವಿ. ಅಲ್ಲಿ ಯಾವ ಊರದು? ಕಗ್ಲಿಪುರದಿಂದ ಒಂದು 4 ಕಿಲೋಮೀಟರ್ ಹಿಂದೆನೇ ಒಬ್ಬ ಚೇಸ್ ಮಾಡ್ಕೊಂಬರಕ್ಕೆ ಸ್ಟಾರ್ಟ್ ಮಾಡ್ದ. ಡಿಯೋದಲ್ಲ ಅದೇ ಥರ ಮೊಪೆಡ್ ಯಾವುದೋ ಡಿಯೋನೋ ಹೊಂಡಾಕ್ಟಿವೋ ಯಾವುದೋ ಗೊತ್ತಿಲ್ಲ, ಒಟ್ಟಲ್ಲಿ ಆ ಥರ ಗಾಡಿನ ಬಂದು ಜೋರಾಗಿ ಕಿರ್ಚಾಡ್ಕೊಂಡು ಬಂದ, ಮತ್ತೆ ಡಿಮ್ಯಾಂಡ್ ಡಿಪ್ ಮಾಡ್ತಿದ್ದ. ಗಾಡಿ ಹತ್ರ ಬರೋದು ಹೋಗೋದು, ಅಂದ್ರೆ ರಾತ್ರಿ ಅಂದ್ರೆ ಆ ಥರ ಬಂದ್ರೆ ಗೊತ್ತಾಗುತ್ತಲ್ಲ, ಯಾರೋ ಅವ್ರನ್ನ ನೋಡ್ಕೊಂಡೇ ಬರ್ತಾ ಇದ್ರೆ. ಬಂದು ಗಾಡಿ ಒಂದ್ಸತಿ ಜೋರಾಗಿ ಓದ್ಬಿಟ್ಟು ತಟ್ಟದ ಗಾಡಿನ, ಮೂವಿಂಗ್ ಗಾಡಿಯಲ್ಲೇ.
ಅಲ್ಲಿ ಟೋಲ್ ಸಿಕ್ತು, ಹೊಸದು ಒಂದು ಟೋಲ್ ಮಾಡಿದ್ದಾರೆ. ಆ ಟೋಲ್ ಹತ್ರ ಬೇರೆ ಗಾಡಿಗಳು ಇತ್ತು, ನನ್ನ ಗಾಡಿ ಸ್ಲೋ ಆಯ್ತು. ಇಲ್ಲಿ ಬಿಟ್ಬಿಡೋಣ ಇವನ್ನ ಮುಂದೆ ಅಂದ್ಬಿಟ್ಟು ಟೋಲ್ ದಾಟಿದ ತಕ್ಷಣ ನಾನು ಲೆಫ್ಟ್ಗೆ ಹಾಕ್ತೆ ಗಾಡಿನ, ಅಂದ್ರೆ ಸ್ಲೋ ಮಾಡಿದೆ. ಮುಂದಕ್ಕೆ ಹೋದ, ಬಟ್ ಗಾಡಿ ಮುಂದೆನೆ ಬಂದು ಬ್ರೇಕ್ ಕೊಡೋದಂಗೆ ಗಾಡಿ ಮುಂದೆನೆ ನನ್ನ ಗಾಡಿ ನಿಲ್ಸೋದು. ನಾನು ಲೆಫ್ಟ್ಗೆ ಹೋದ್ರೆ ಲೆಫ್ಟಿಗೆ ಬರೋದು, ರೈಟ್ಗೆ ಹೋದ್ರೆ ರೈಟಿಗೆ ಬರೋದು. ಯಾವಾಗ ರೈಟ್ಗೆ ಹೋದ ನಾನು ಲೆಫ್ಟಿಂದ ಜೋರಾಗಿ ಹೋಗ್ಬಿಡೋಣ ಅಂತ ಗುಸಕ್ ಟ್ರೈ ಮಾಡಿದೆ. ಫುಲ್ಲು ಲೆಫ್ಟಿಗೆ ಬಂದೇ ಬಿಟ್ಟ ಸರ್. ಲೆಫ್ಟಿಗೆ ಬಂದು ನಾನು ಏನಾದ್ರು ಜೋರಾಗಿ ಮೂವ್ ಮಾಡಿದ್ರೆ ಆಕ್ಸಿಡೆಂಟ್ ಆಗ್ಬಿಡೋದು, ಅವ್ನು ಬಿದ್ದೋಗ್ಬಿಡ್ತಿದ್ದ. ಅವನು ಮೊಬೈಲ್ ಹಿಡ್ಕೊಂಡೇ ಬರ್ತಿದ್ದ ಅಷ್ಟುದ್ದಕ್ಕೂ. ಏನ್ ಇವಾಗ ಚೇಸ್ ಮಾಡ್ತಿದ್ನ ಅವ್ನ ಮೊಬೈಲ್, ಯಾಕಂದ್ರೆ ಅಪೋಸಿಟ್ ಯಾವ್ದಾದ್ರು ವೆಹಿಕಲ್ ಬಂದ್ರೆ ಅವ್ನು ನನಗೆ ಫುಲ್ ಕಾಣಿಸ್ತಿದ್ದಲ್ಲ ಮಿರರ್ ಅಲ್ಲಿ. ಅವ್ನ ಕೈಯಲ್ಲಿ ಒಂದು ಮೊಬೈಲ್ ಇತ್ತು, ಬ್ಲೂ ಮೊಬೈಲ್, ಅವ್ನು ಮಾತಾಡ್ಕೊಂಡೆ ಬರ್ತಿದ್ದ ಅವನು. ಆಮೇಲೆ ನನ್ಗೆ ಗೊತ್ತಿಲ್ಲ ಏನಕ್ಕಂದ್ರೆ ಇವಾಗ ನಾನು ಏನಾರ ಅವನು ಇವಾಗ ಇದು ಯಾವ ತರ ನನ್ಗೆ ಇವಾಗ ನನ್ ಫಸ್ಟ್ 2 days ನನಗೆ ಮಾತಾಡಕ್ಕೂ ನನ್ಗೆ ಯೋಚನೆ ಮಾಡಕ್ಕೂ ನಂಗೆ ಸ್ವಲ್ಪ ಕಷ್ಟ ಆಗ್ತಿತ್ತು ಇದ್ರ ಬಗ್ಗೆ. ಯಾಕಂದ್ರೆ ನನಗೂ ಏಟ್ ಆಗಿತ್ತಲ್ಲ. ನನ್ಗೆ ಇವಾಗ ಅದೇನು ಕ್ಲಾರಿಫಿಕೇಶನ್ ಸಿಗ್ತಿರೋದು ಅಂದ್ರೆ ನಾನು ಅವನ್ನ ಗುದ್ಕೊಂಡು ಹೋಗಿದ್ರು, ಇವನ್ ರೆಕಾರ್ಡ್ ಮಾಡ್ಕೊಂಡಿದ್ರು, ಮುಂದೆ ನನ್ಗೆ ಯಾರೋ ಈ ತರ ಗುದ್ದೋದ್ರು ಅಂತ ಅವ್ರ ಕಡೆಯವ್ರು ಅಲ್ಲೇ ಹಿಡಿಯೋರು ನನ್ನ. ನಾನು ಟಚ್ ಮಾಡ್ಲಿಲ್ಲ ಅವನ್ನ. ಇವ್ರ ಹತ್ರ ಒಂದು ಪ್ಲಾನ್ ಎ, ಪ್ಲಾನ್ ಬಿ, ಪ್ಲಾನ್ ಸಿ ತರ ಏನೋ ಇರ್ತಾವೋ ನಮಗೆ ಗೊತ್ತಿಲ್ಲ. ಇವನು ಅದಾದ್ಮೇಲೆ ಮುಂದೆ ಹೊಟ್ಟೋದ. ನಾನು ಯಾವಾಗ ಈ ತರ ಲೆಫ್ಟ್ ರೈಟ್ ಇಂದ ಎಲ್ಲ ನುಗ್ಸಕ್ ಟ್ರೈ ಮಾಡಿದೆ, ಅವನು ಮುಂದೆ ಹೊಟ್ಟೋದ. ಮುಂದೆ ಹೋಗಿ ಮುಂದೆ ಹೋಗ್ಲಿಲ್ಲ ಅವ್ನು. ಯಾವಾಗ ಹಂಗ ಅಡ್ಡ ಬಂದ ನಾನು ನಿಲ್ಲಿಸ್ಬಿಟ್ಟೆ ಗಾಡಿನ ಲೆಫ್ಟ್ ಅಲ್ಲಿ. ಬಂದ್ಬಿಡ್ಲಿ ಬಿಡು ಮಾತಾಡ್ಲಿ ಅಂತ. ಅವ್ನು ನಿಲ್ಲಿಸ್ತಿಲ್ಲ ಗಾಡಿನ. ಅವಾಗ ನಿಲ್ಲಿಸ್ಬೇಕು ಅಂದ್ರೆ ನಿಲ್ಲಿಸ್ಬೇಕಿತ್ತು ತಾನೆ, ಯಾಕಂದ್ರೆ ಅವನಿಗೆ ಮೋಸ್ಟ್ಲಿ ಅಲ್ಲಿ ನಿಲ್ಸಕ್ಕೆ ಅವನಿಗೆ ಅವ್ನ ಇಂಟೆನ್ಷನ್ ಅದಲ್ಲ. ಮುಂದೆ ಕೊಟ್ಟೋದ. ನನಗೆ ಸರ್ ಅದು ಹೊಸ 8 ಗಂಟೆ, ನಾನು ಅಲ್ಲಿ ಜಾಸ್ತಿ ಓಡಾಡಲ್ಲ ಆ ರೋಡಲ್ಲಿ. ನಾವು ಮೈಸೂರು ರೋಡಿಂದ ಹೋಗಿದ್ದು, ಬರ್ತಾ ಯಾಕೆ ರೋಡಲ್ಲಿ ಬಂದ್ವಾ, ಬರಬಾರ್ದಾಗಿತ್ತು ಅನ್ಕೊಂತೀನಿ. ಇವಾಗ ರೋಡ್ ಆಗಿದೆ, ಚೆನ್ನಾಗಿದೆ ಅಂತ ಬಂದ್ವಿ. ಚೆನ್ನಾಗಿದೆ ಅಂತ ರೋಡು, ಮೈಸೂರು ರೋಡು, ಸಂಡೇ ಟ್ರಾಫಿಕ್ ಇರುತ್ತೆ, ಇಲ್ಲಿಂದನೇ ಹೋಗೋಣ ಅಂತ ಬಂದ್ವಿ. ಇಲ್ಲಿ ಈ ತರ ಆಗುತ್ತೆ ಅಂತ ಯಾರು ಗೊತ್ತಿತ್ತು. ಆಮೇಲೆ ಗಾಡಿ ನಿಲ್ಸ್ತಲ್ಲೇ ಮುಂದೆ ಹೊಟ್ಟೋದ. ಅವಾಗ ಕಗ್ಲಿಪುರಕ್ಕೆ ಬಂದ. ಕಗ್ಲಿಪುರದಲ್ಲಿ ಜನ ಎಲ್ಲ ಇದ್ದಾರೆ, ಅದು ಟೌನೇ. ನಾನು ಅವಾಗ ಅವ್ನು ಯಾವಾಗ ಬಂದು ಅಡ್ಡ ಹಾಕ್ದೆ, ಗಾಡಿ ನಿಲ್ಸುವಂತ ಅವಾಗ ಅಡ್ಡ ಹಾಕದ. ನಾನು ಅವಾಗ ನಿಲ್ಲಿಸ್ತೆ ಧೈರ್ಯವಾಗಿ, ಯಾಕಂದ್ರೆ ಜನ ಇರ್ತಾರೆ ಅಂತ. ಇವ್ನು ಎಲ್ಲಿ ನಿಲ್ಲಿಸ್ತಾನೆ ಅದೇ ಜಾಗದಿಂದ ಒಂದು ಹುಡುಗಿ ಇವನ ಹತ್ರ ಓಡ್ ಬರ್ತಾರೆ. ನಮ್ ಮೇಕಪ್ ಮ್ಯಾನ್ ಇದ್ದವ್ರು ಯಾಕೋ ನಿಲ್ಸ್ತೆ ಅಂತ. ಹೆಂಗೆ ಆದ್ರೆ ಗಾಡಿ ನಿಲ್ಸ್ಬಿಟ್ಟು ಹಿಂಗ್ ಬಂದ್ ಹಿಂಗ್ ನಿಂತ್ಕೊಳ್ಳಲ್ವಾ, ಅದ್ರ ಮುಂದೆ ವರ್ಕೊಂಡು ಹಿಂಗ್ ಬೈಕ್ ನಿಂತ್ಕೊಂಡ. ನಮ್ ಮೇಕಪ್ ಮ್ಯಾನ್ ಹೋದ, ನೋಡಿ ಅವನು ಹೆಂಗ್ ನಿಲ್ಸ್ಬಿಟ್ಟಿದಾನಲ್ಲ ಗಾಡಿ ತೆಗ್ಸೋಣ ಅಂತ. ವಿಡಿಯೋ ತಗೊಂಡೆ ಹೋದ, ವಿಡಿಯೋ ಹಾಕೊಂಡು. ಆ ಗಾಡಿ ತೆಗ್ಸಕ್ ಇದ್ ಮಾಡಿದಾಗ ಅವ್ರು 3 ಜನ ಅವ್ನು ಹಿಡ್ಕೊಂಡ್ರಲ್ಲ ಅಂತ ನಾನು ಇಳ್ದೆ. ಏನಕ್ಕೆ ಇಳ್ದೆ ನಾನಲ್ಲಿ ಅಂದ್ರೆ ಜನ ಇದಾರೆ ಇಳಿದ್ಬಿಟ್ಟು ಅವ್ನ ತಳ್ಬಿಟ್ಟು ಜೋರಾಗಿ ನನೈ ಅಲ್ಲಿಂದಲೂ ಬಂದು ನನ್ನ ಗಾಡಿಗೆ ಒದ್ಕೊಂಡು ಯಾಕಂದ್ರೆ ಗಾಡಿ ಹೊಟ್ಟೆವ್ರು ಎಲ್ಲೋ ಸರ್, ನಾವು ಕಷ್ಟಪಟ್ಟು ತಗೊಂಡಿರ್ತೀವಿ. ಒದ್ಕೊಂಡು ಹೊಡ್ಕೊಂಬಂದ್ರೆ ತೆಗೆ ಗಾಡಿನ ಅಂತ ಹೆಂಗ್ ತಳ್ದೆ. ಸರ್ ಅವರು ಹುಡುಗಿ ಇದ್ದವಳು, ಅಣ್ಣ ಸರ್ ಸಾರಿ, ಅವ್ರು ಕುಡಿದ್ಬಿಟ್ಟಿದ್ದಾರೆ ಬಿಡಿ ಸರ್, ಸಾರಿ ತಪ್ಪಾಯ್ತು, ಅವ್ರದ್ದು ಮಿಸ್ಟೇಕು, ಬನ್ರಿ ಅಂತ ಕರ್ಕೊಂಡು ಹೊರಟೋದ್ರು. ಇವ್ರು 3 ಜನ ಇದ್ರು. ಅವ್ನ್ ಬಂದು ಒಬ್ಬ ನಿಂತಿದ ತಕ್ಷಣ ಇವ್ ಕಡೆಯಿಂದ ಒಂದ್ ಹುಡುಗಿ ಒಂದ್ ಹುಡುಗ ಬಂದ್ರು ಅವನ ಹತ್ರ. ನಮ್ ಲಕ್ಷ್ಮಣ್ ಇಳಿದು ಹೋದ್ರು ಅಲ್ಗೆ. ಆಮೇಲೆ ನಾನು ಹೋದೆ ಅವ್ರನ್ನ ಬಿಡ್ಸಕ್, ಲಕ್ಷ್ಮಣನ್ ಬಿಡ್ಸ ಅವ್ನ ತಳ್ಳಿ ಜಾಗ ಮಾಡ್ಸಕ್ಕೆ. ಇವ್ರು ಫಸ್ಟೇ ನಿಂತಿದ್ದವ್ರು ಹೆಂಗ್ ಗಾಡಿ ನಿಲ್ಸಿದ್ದಾರೆ ಅಂದ್ರೆ ರೋಡ್ಗೆ ನಿಲ್ಸಿದಾರೆ ಅವ್ರಿಬ್ರು. ಇವನು ಬಂದು ಹಿಂಗ್ ನಿಲ್ಸ್ತಾನೆ, ನನ್ ಗಾಡಿ ಹೋಗಕ್ಕೂ ಜಾಗ ಇಲ್ಲ, ಬೇರೆಯವ್ರ ಗಾಡಿ ಪಾಸ್ ಆಗೋಕ್ಕೂ ಜಾಗ, ಬೇರೆ ಜನದ ಪಾಸ್ ಆಗಕ್ಕೆ ಜಾಗ ಇಲ್ಲ. ಆತರ ಸಿನಾರಿಯೋ. ನಾನು ಎಲ್ಲೋ ಹಚ್ಕೊಂಡು ಹೋಗ್ಲಿ, ಗಾಡಿ ಮೇಲೆ ಹಚ್ಕೊಂಡು ಹೋಗಕ್ಕಾಗತ್ತಾ? ಆಮೇಲೆ ಇವ್ರು ಇಳಿದ್ರು ಅಂತ ನಾನು ಇಳಿದ್ಬಿಟ್ಟು ತಳ್ಳಕ್ ಇದ್ ಮಾಡಿದ್ರೆ ಸರಿ ಸಾರಿ ಅಂತ ಹೋದವ್ರು. ನಾನ್ ಗಾಡಿ ಹತ್ತಷ್ಟರಲ್ಲಿ ಒಂದು 15-20 ಜನ ಬಂದ್ಬಿಟ್ರು ಈ ಕಡೆಯಿಂದ. ಹುಡುಗಿನ ಎಳೆದಾಡ್ತಾ ಇದಾರೆ ಅನ್ನೋ ತರ ಕ್ರಿಯೇಟ್ ಮಾಡ್ಕೊಂಡು ಸಿನಾರಿಯೋನ ನೋಡಿ. ಇದು ಅಲ್ಲೇ ಗುದ್ದಿದ್ರೆ ಇಟ್ ಅಂಡ್ ರನ್ ಕೇಸು. ಇಲ್ಲಿ ತರ ಬಂದ್ ಮಾತಾಡಿದ್ ತಳಿ ಹೋಗಿ ಇದ್ ಮಾಡಿದ್ದಕ್ಕೆ ಹುಡುಗಿ ಯಾಕೆ ಬಂದ್, ಇವನೇ ಕಲ್ಲಿ ನಿಲ್ಲಿಸ್ದ. ಇವರೆಲ್ಲಿಂದ ಬಂದ್ರು, ಅವ್ರು ಬರ್ತಾರೆ, ನಮ್ಮ ಮಾವನ್ಗೆ ಎಳೆದಾಡ್ತಾ ಇದ್ದಾನೆ, ನನ್ನ ಮಗಳಿಗೆ ಎಳೆದಾಡ್ತಾ ಇದ್ದಾನೆ ಅನ್ನೋ ತರ ಎಲ್ಲ. ಅವರು ಫ್ಯಾಮಿಲಿ ಅವರೇ, ಯಾರೋ ರಿಲೇಟಿವ್ಸ್ ಅವ್ರಿವ್ರೆಲ್ಲ. ಅವ್ರಿಗೆ ಯಾವ ತರ ನಮ್ಗೆ ಗೊತ್ತಿಲ್ಲ ಸರ್, ಅವರೆಲ್ಲ ಏನು ಅಂತಾನು ಗೊತ್ತಿಲ್ಲ. ಎಲ್ಲ ಗಂಡಸ್ರು ಇವ್ರು. ಈ ಹುಡುಗಿ ಇಲ್ಲಿಂದ ಬಂದಲ್ಲ, ಅವಳೊಬ್ಳೆ ಹುಡುಗಿ, ಈ ಮಿಕ್ದವ್ರೆಲ್ಲರೂ ಹುಡುಗರು ಗಂಡಸ್ರುಗಳು ಎಲ್ಲ ಬಂದು. ನಾವು ಗಾಡಿ ಹತ್ತಿದ್ವಿ ಹೊರಡಕ್ಕೆ. ಗಾಡಿಯಿಂದ ಇಳಿಯೋನು ಒಬ್ಬನೇ ಇದ್ದಾನೆ ಅಂತ ಹೊಡಿತಾ ಇದ್ಯಾ, ಒಬ್ಳು ಹುಡುಗಿ ಇದಲ್ಲ ಅಂತ ಇದ್ ಮಾಡ್ತಿದ್ದೀರಾ, ಕುಡಿದ್ಬಿಟ್ಟು ಬಂದು ಇದ್ ಮಾಡ್ತೀರಾ. ನಾನು ಇಲ್ಲಿವರೆಗೂ ಡ್ರಿಂಕ್ಸೇ ಮುಟ್ಟಿಲ್ಲ ಸರ್. ನಾನು ಇಷ್ಟು ವರ್ಷದಿಂದ ನಾನು ಡ್ರಿಂಕ್ಸೇ ಮಾಡಲ್ಲ. ನಾನು ಸಿನಿಮಾದಲ್ಲೂ ಸ್ಮೋಕಿಂಗ್ ಏನಾರು ಇತ್ತು ಅಂದ್ರೆ ಅದು ಮಾಡ್ತೀನಿ, ಬಿಟ್ರೆ ನಾನು ಹೊರಗಡೆ ನಾನು ಸ್ಮೋಕ್ ಮಾಡಲ್ಲ. ಅಂದ್ರೆ ಇವಾಗ ನಾನು ಜನಕ್ಕೆ ಹೇಳೋದು ಅಷ್ಟೇ, ಏನೋ ಇಲ್ಲಿ ದೊಡ್ಡ ಕಾರಲ್ಲಿ ಹೋಗ್ತಿದ್ದಾನೆ ಇಲ್ಲ ಚಿಕ್ಕ ಗಾಡಿಯಲ್ಲಿ ಬಂದ್ಬಿಟ್ಟು ಅವ್ನಿಗೆ ಇವನು ದುರಂಕಾರದಲ್ಲಿ ಅದನ್ನ ಭೇದ ಭಾವ ಬಿಟ್ಬಿಡ್ಬೇಕು. ಯಾಕಂದ್ರೆ ಇವಾಗ ನೋಡ್ತಿರೋರ್ ಮನೇಲೂ ಅಣ್ಣ ತಮ್ಮದಿರು ಕುಡಿದೆಲ್ಲ ಇರಲ್ವಾ.
ಅವ್ರ ತಂದೆದಿರು ಕುಡಿದಲ್ಲ ಇರಲ್ವಾ, ನಮ್ಮನೇಲೂ ನಾನು ಕುಡಿಯಲ್ಲ. ಬೇರೆಯವ್ರು ನಮ್ಮ ಫ್ರೆಂಡ್ಸ್ಗಳ ಜೊತೆ ಇದ್ರು ನಾವು ತಿಂತೀನಿ, ಅವ್ರ ಜೊತೆ ಎಂಜಾಯ್ ಮಾಡ್ಕೊಂಡ್ ಬರ್ತೀನಿ, ಬಿಟ್ರೆ ನಾನು ಕುಡ್ಕೊಂಡು ಕುಂತ್ಕೊಳ್ಳೋದು ನನಗಿಲ್ಲ ಅದು. ಆಯ್ತಾ? ಸುಮಾರು ಎಷ್ಟು ದೂರ ನಿಮ್ಮ ಚೇಸ್ ಮಾಡ್ತಾರೆ ಸರ್? ಸರ್ ಒಂದ್ 4 ಕಿಲೋಮೀಟರ್. 4 ಕಿಲೋಮೀಟರ್? ಅದೇ ಆ ಟೋಲ್ ಇಂದ ಹಿಂದೆ ಒಂದ್ 2 ಕಿಲೋಮೀಟರ್ ಇಂದ ಬಂದ. ಆ ಟೋಲ್ ಇಂದ ಇಲ್ಲಿಗೆ ಎಷ್ಟು ಕಿಲೋಮೀಟರ್ ನನಗೆ ಗೊತ್ತಿಲ್ಲ. ಒಟ್ಟಲ್ಲಿ ಸುಮಾರು ಒಂದು 5-6 ನಿಮಿಷಕ್ಕಿಂತ ಜಾಸ್ತಿನೇ ನಮ್ಗೆ ಚೇಸ್ ಮಾಡ್ಕೊಂಡ್ ಬಂದ. ನಮ್ಗೆ ನೀವು ಏನ್ ಡೌಟ್ ಅನ್ಸ್ತು ಸರ್, ಯಾಕೆ ಈ ತರ ಮಾಡ್ತಿದ್ದಾನೆ, ಏನಾದ್ರು ಅನ್ನೋದು ಏನಾದ್ರು ಬಂತ ಮೈಂಡ್ ಅಲ್ಲಿ? ಅದೇ ಅವ್ನಿಗೆ ಮೋಸ್ಟ್ಲಿ ರಾಬರಿ ಮಾಡಕ್ಕೆ ಬಂದಿದ್ದಾನೆ ಅಂತ ಅನ್ಕೊಂಡು. ಯಾಕಂದ್ರೆ ಅಂತ ಐಸೋಲೇಟೆಡ್ ಪ್ಲೇಸ್ ಅಲ್ಲಿ ಈ ಗಾಡಿ ಗುದ್ದಿದ್ರೆ ಬಿದ್ದೋಗ್ಬಿಡ್ತಾನ ಅವನು. ಆಯ್ತಾ? ಗಾಡಿಯಲ್ಲಿ ಗುದ್ದಿದ್ರೆ ಅವನು ಹಿಂಗೆ ಗಾಡಿ ಮುಂದೆನೆ ಬರ್ತಾನೆ ಅಂತ ಅಂದ್ರೆ, ಯಾಕಂದ್ರೆ ನಮ್ಗೂ ಅವನಿಗೂ ಏನು ಟಚ್ ಆಗಿಲ್ಲ, ಏನು ಆಗಿಲ್ಲ. ಸುಮ್ನೆ ಕಿರ್ಚ್ಕೊಂಡು ಆರ ನೋಡ್ಕೊಂಡು ಬರ್ತಾನೆ ಹಿಂದೆ ಮುಂದೆ ಅಂತ ಅಂದ್ರೆ ಏನು ಬರ್ತಾನೆ. ಇವಾಗ ನಾವು ಇವಾಗ ಯಾವ ತರ ನೀವು ಇವಾಗ ಶೂಟ್ ಮಾಡ್ತಿದ್ರೆ ಈ ತರ ನಾವು ಬೇರೆ ಬೇರೆ ಇನ್ಸಿಡೆಂಟ್ ಗಳೆಲ್ಲ ಯೂಟ್ಯೂಬ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಿರ್ತೀವಲ್ಲ. ಗಾಡಿ ಅಡ್ಡ ಹಾಕೋದು, ಈ ಕ್ಯಾಮರಾ ಹಿಡಿದಿದ್ದಾರೆ, ಇದು ಹಿಡಿದ್ರು ಅವ್ರಿಗೆ ಹೊಡಿಯೋದು, ದುಡ್ಡು ಕಿತ್ಕೊಳ್ಳೋದೆಲ್ಲ ಮಾಡ್ತಾ ಇದಾರೆ ಅಂತ ನಮ್ಗೆ ಬೆಂಗಳೂರು ಸುತ್ತಮುತ್ತ ನೋಡಿರ್ತೀವಲ್ವಾ. ಅದೇ ತರನೇ ಅನ್ಕೊಂಡಿದ್ದು. ಬಟ್ ಇದು ಅದಕ್ಕಿಂತ ಜೋರಾಗಿ ಆಗೋಯ್ತು. ಅಲ್ಲಿ ಬಂದಾದ್ಮೇಲೆ ಎಷ್ಟು ಜನ ಬಂದ್ರು ಅಲ್ಲಿಂದ? ಒಂದ್ 14 ಜನ, 14ರಿಂದ ಒಂದ್ 20 ಜನ ಬಂದ್ರು. ಬಟ್ ನಾನು ಹೊಡೆದಿದ್ದು ಒಂದು 8-10 ಜನ ಕಂಟಿನ್ಯೂಸ್ ಆಗಿ. ಸರ್ ಇಲ್ಲ, ಕಾರಲ್ಲಿ ಇಳಿದಿದ್ದೆ, ಕಾರಲ್ಲೇ ಕುಂತಿದ್ದೆ. ಕಾರಲ್ಲೇ ಹೊಡ್ಯಕ್ ಸ್ಟಾರ್ಟ್ ಮಾಡಿದ್ರು. ನಾನೊಬ್ಬನ್ ಕಾಲು ಹಿಂಗ್ ಹಿಡ್ಕೊಂಡು ಬೀಳ್ಸ್ಬಿಟ್ಟೆ. ಅವ್ನು ನಾವು ಹಿಂಗ್ ಹಿಡ್ಕೊಂಡಲ್ಲ, ಕಾಲು ಹಿಡಿತೀಯಾ ಅಂತ ಇನ್ನೂ ಜಾಸ್ತಿ ಹೊಡಿತಾನೆ. ಹಿಂಗ್ ಬ್ಲಾಕ್ ಮಾಡಿದ್ರೆ ಏನು ಅಡ್ಡ ಹಾಕ್ತೀಯ ಕೈನಾ ಅಂತ ಇನ್ನೂ ಜಾಸ್ತಿ. ನಾನು ಅವಾಗ ಅನ್ಕೊಂಡೆ, ಇವ್ರು ನಾನೇನಾರ ರಿಟಾಲಿಯೇಟ್ ಆದ್ರೆ ವಾಪಸ್ಸು ಇಲ್ಲಿ ಪಕ್ಕ ಇಲ್ಲಿ ಏನಾರ ಬೇರೆ ತರ ಆಗುತ್ತೆ ಅಂತ. ಒಬ್ರೋ ಇಬ್ರೋ 5 ಜನ ಇದ್ರು ಓಕೆ ಸರ್. ಇವಾಗ 15-20 ಜನ. ಅವರು ಅಲ್ಲಿ ಹೆಂಗ್ ಕ್ರಿಯೇಟ್ ಮಾಡ್ತಿದಾರೆ ಸಿನೋರಿಯೋ ಅಂದ್ರೆ, ಹುಡುಗಿನ ಹಿಡ್ಕೊಂಡು ಎಳ್ದಾಡ್ತಿದ್. ನಾವೇನು ಬೇರೆ ಊರಿಂದ ಬೇರೆ ಊರಿಗೆ ಹೋಗಿ ಹುಡುಗಿನ ಹಿಡ್ಕೊಂಡು ಎಳ್ದಾಡ್ಬೇಕಾ? ನಾವ್ ಇಲ್ಲಿ ಬರೋರ್ನೇ ನಾವು ಮಾತಾಡ್ಸಲ್ಲ, ಅಕ್ಕ ಅಣ್ಣ ಅನ್ಕೊಂಡಿರ್ತೀವಿ. ಇವ್ರು ಇಲ್ಲಿ ಹೋಗಿ ಹಿಂಗ್ ಎಳ್ದಾಡ್ ಅಂದ್ರೆ ಸುತ್ತ ಪಬ್ಲಿಕ್ ಸಹ ಸಪೋರ್ಟ್ ಬರಬಾರ್ದು ಅನ್ನೋ ತರ. ಯಾರು ಬರಬಾರ್ದು ಆತರ ಸಿನೋರಿಯೋ, ಆತರ ಇದ್ ಕ್ರಿಯೇಟ್ ಮಾಡಿದ್ರು. ಹುಡುಗಿನ ಹಿಡ್ಕೊಂಡು ಎಳಿತಿದ್ದಾರೆ ಅನ್ನೋ ತರ. ಅವಾಗ ಬೇರೆಯವ್ರು ಹಿಂದೆ ಹೋಗ್ತಾರೆ. ಬಟ್ ಕೆಲವ್ರು ಗೊತ್ತಿತ್ತಲ್ಲ ಅದ್ ಮಾಡಿಲ್ಲ ಅಂತ, ಅವ್ರೆಲ್ಲಾರ ಬಿಡ್ಸಕ್ ಬಂದ್ರೆ ಅವ್ರಿಗೂ ಹೊಡಿತಿದ್ರು ಸರ್. ಆಮೇಲೆ ಹಿಂದ್ಗಡೆ ಇವನು ಈ ತರ ನಮ್ಮನ್ನ ಹಿಂಗೆ ಹಿಂದೆ ಮುಂದೆ ಎಲ್ಲ ಚೇಸ್ ಮಾಡ್ಕೊಂಡ್ ಬಂದಲ್ಲ, ಅದೇ ತರ ಇವನು ಬೇರೆ ಕಾರ್ಗಳನ್ನೂ ಚೇಸ್ ಮಾಡ್ಕೊಂಡ್ ಬಂದಿದ್ದಾನಂತೆ. ಬಟ್ ಇವನು ಪ್ರಿಫರೆನ್ಸ್ ತಗೊಂತಾರೆ. ಯಾವ್ದು ಹೈ-ಎಂಡ್ ಕಾರ್ಗಳು ಹೋಗ್ತಾ ಇದಾವೆ ಅನ್ನೋ ತರ ಪ್ರಿಫರೆನ್ಸ್. ಯಾಕಂದ್ರೆ ಮಿನಿಮಮ್ ಏನಾರ ಒಂದು ಇದ್ ಮಾಡುತ್ತೆ ಅನ್ನೋ ತರ ಇರ್ಬೇಕಲ್ಲ. ಆಮೇಲೆ ಹಿಂದ್ಗಡೆ ಕಾರ್ ಒಬ್ರು ಬಂದ್ಬಿಟ್ಟು ಪಾಪ ಬಿಡ್ರಿ ಅವ್ರದೇ ತಪ್ಪು, ಅವ್ರು ಇದು ಅನ್ನೋ ತರ ಆದ್ರೆ ಅವ್ರಿಗೂ ಬೈದು ಕಾರ್ ಹತ್ತಿಸ್ಬಿಟ್ರು ಹೊಡೆದು. ಒಬ್ಬರಿಗೆ ಯಾರಿಗೋ ಪಾಪ ಅವ್ರು ಯಾರೋ ಒಳ್ಳೆ ಸಾಫ್ಟ್ವೇರ್ ಇಂಜಿನಿಯರ್ ತರ ಇದ್ರು ಪಾಪ. ಅವರು ಸ್ವಲ್ಪ ದೊಡ್ಡವ್ರೆ, ಒಂದು 45-50 ಇಯರ್ಸ್ ತರ. ಅವ್ರಿಗೂ ಕಳ್ಸಿದ್ರು. ನಾನು ನೋಡಿದೆ ಅದನ್ನೆಲ್ಲ. ನೋಡ್ಬಿಟ್ಟು ನಾನು ಅನ್ಕೊಂಡೆ, ಇವ್ರ ಪಕ್ಕ ಇದೆ, ಆಯ್ತು ಇವ್ರು ಹೊಡಿಲಿ, ನಾನು ಆಮೇಲೆ ಕಾನೂನು ಬದ್ಧವಾಗಿ ಏನ್ ಮಾಡ್ಬೇಕು ನಾನು ಮಾಡ್ಬೇಕು. ನಾನು ಸುಮ್ಮನೆ ಹೋದೆ. ಇವರು ಶೂಟ್ ಮಾಡ್ತಾ ಇದ್ರು ವಿಡಿಯೋನ, ಇದೆಲ್ಲ ಲಕ್ಷ್ಮಣ್. ಅವ್ರು ಮೊಬೈಲ್ನು ಕಿತ್ಕೊಂಡು ಕೆಲವೊಂದು ಮೋಸ್ಟ್ ಡಿಲೀಟ್ ಮಾಡಿರ್ಬೇಕು, ಇಲ್ಲ ಬೀಳ್ಸಿ ಏನೋ ಮಾಡಾಕ್ಬಿಟ್ರು. ಅದನ್ನು ರೆಕಾರ್ಡಿಂಗ್ ಅರ್ಧ ಕಟ್ಟಾಗಿ ಏನೋ ಆಗೋಗಿದೆ. ಅವನಲ್ಲಿ ಬರ್ತಿದ್ನಲ್ಲ ಅದನ್ನು ಶೂಟ್ ಮಾಡಿದ್ರು. ಅದ್ರಲ್ಲಿ ನಾನು ನಂಬರ್ ಹೇಳಿದೀನಿ, ಪಕ್ಕ ಇವರು ರಾಬ್ರಿ ಅನ್ಸುತ್ತೆ, ಇವ್ರ ನಂಬರ್ ಇದು ಅಂತ ಏನೋ ಹೇಳಿದೀನಿ. ಆ ನಂಬರ್ ನನ್ ಮರ್ತೋಗಿದೆ. ಅದನ್ನು ಆ ವಿಡಿಯೋನು ಇಲ್ಲ, ಇದಾಗಿದೆ. ಬಟ್ ಅದು CCTV ಕ್ಯಾಮ್ರಾಗಳು ಇರ್ತಾವಲ್ಲ ಇವೆಲ್ಲ, ಅದು ತೆಗೆದ್ರೆ ಸಿಗ್ತವೆ ಇವ್ರು ಯಾವ ತರ ಬಂದ, ಹೆಂಗ್ ಮಾಡ್ದ ಅಂತ. ಅದಾದ್ಮೇಲೆ ಇವರು ಪೊಲೀಸರಿಗೂ ಫೋನ್ ಮಾಡಿದ್ದಾರೆ. ಅವ್ರು 20 ನಿಮಿಷ ಆದ್ಮೇಲೆ ಬಂದ್ರು ಸರ್ ಅಲ್ಲಿಗೆ. ನೀವು ಹೊಡಿತಿದ್ರಲ್ಲ ಅವಾಗ ಏನು ಅಂದ್ರೆ ಏನ್ ನೀವು ಮಾತಾಡಿದ್ರು ಅವ್ರು ಕೇಳ್ತಾ ಇಲ್ಲ. ಅವ್ರು ಏನ್ ಹೇಳಕ್ಕೆ ಟ್ರೈ ಅವ್ರ ಹುಡುಗಿ ಅವ್ರ ಅಪ್ಪ ಅಂತ ಯಾರೋ ಬರ್ತಾನೆ, ನನ್ ಮಗಳಿಗೆ ಹಿಡ್ಕೊಂಡು ಎಳೆದಾಡ್ತಿದ್ಯಾ ಅಂತ. ಅವ್ನು ಜುಟ್ಟೆಲ್ಲ ಹಿಡ್ಕೊಂತ, ಜುಟ್ ಬೇರೆ ಬಿಟ್ಟಿದೆ ಯಾವ್ದೋ ಪ್ರಾಜೆಕ್ಟ್ಗೆ ಅಂತ, ಅದನ್ನ ಜುಟ್ಟು ಹಿಡ್ಕೊಂಡು ಎಳಿತಾನೆ, ಹೊಡಿತಾನೆ. ಸರ್ ಇನ್ನೊಂದು ಹೇಳ್ತೀನಿ, ಇದು ನಾನು ಅವ್ರ ಇದಕ್ಕೂ ಹೇಳ್ತಾ ಇರೋದು. ಆ ಹುಡ್ಗಿನೂ ಹೇಳ್ತು, ಇವ್ರು ನನ್ ಜುಟ್ಟು ಹಿಡ್ಕೊಂಡು ಬೆನ್ಗಲ್ಲ ಹೊಡೆದ್ಬಿಟ್ರು ಅಂತ ಸುಳ್ಳು ಹೇಳೋದು ಆ ಹುಡ್ಗಿನೂ. ಆ ಹುಡುಗಿ ಏನಾದ್ರು ಅವತ್ತು ಇಲ್ಲ ಅಕಸ್ಮಾತ್ ಅವ್ರು ನ್ಯಾಯವಾಗಿ ಇದ್ದಿದ್ರೆ, ಇಲ್ಲ ಅವ್ರೇನು ಮಾಡ್ಲಿಲ್ಲ, ನಾನು ಇವ್ರದೇ ತಪ್ಪು, ಇವ್ರು ಕುಡ್ದು ಹಿಂಗ್ ಬಂದು ಅಡ್ಡ ಹಾಕಿದ್ರೆ ಇವ್ರು ಅಂತ ಕರ್ಕೊಂಡು ಹೊಂಟಾಗಿದ್ದಿದ್ರೆ ಆಗ್ತಿರ್ಲಿಲ್ಲ ಸರ್. ಇವತ್ತು ನನ್ಗೆ ಇಲ್ಲಿ ಟ್ರೀಟ್ಮೆಂಟ್ ಅಲ್ಲಿ ಇರೋದ್ರಿಂದ ಹೊರಗಡೆ ಏನ್ ಹೇಳ್ತಿದೆ ಅಂತ ನನ್ಗೆ ಗೊತ್ತಿಲ್ಲ. ಆದ್ರೆ ಇಲ್ಲಿ ಏನ್ ಹೇಳಿದ್ದು ಅಂತಂದ್ರೆ, ಅವ್ರ ಕಡೆ ಅವ್ರ 3 ಜನ ಯಾರು ಅಡ್ಡ ಹಾಕಿದ್ರು, ಅವ್ರ ತಂದೆ ಅವ್ರೆಲ್ಲಾರು ಜೈಲ್ಗೆ ಹಾಕಿದ್ದಾರೆ ಅಂತ ಹೇಳಿದ್ರಲ್ಲ. ಹುಡುಗಿ ನಿಜ ಹೇಳಿದ್ರೆ ಅವ್ರೆಲ್ಲರೂ ಮನೇಲಿ ಇರ್ತಿದ್ರು. ಅವ್ರಿಗೇನಾದ್ರು ಇಲ್ಲ ಅವ್ರು ಏನು ಮಾಡಿಲ್ಲ ಅಂತ ಹೇಳಿದಿದ್ರೆ ಹಂಗ ಇರ್ತಿತ್ತೇನೋ. ಯಾಕಂದ್ರೆ ನಾನು ಹೊರಟೋಗ್ಬಿಡ್ತಿದ್ದೆ, ಅವ್ರು ಯಾರು ಇದ್ ಮಾಡ್ತಿರ್ಲಿಲ್ಲ. ಬಟ್ ಅಲ್ಲಿ ಅವ್ರು ಮಾಡೋ ಇಂಟೆನ್ಷನ್ ಇಲ್ವಲ್ಲ. ನಾನು ಸರ ಹೋಯ್ತು, ನನ್ ಕ್ಯಾಶ್ ಇತ್ತು ಸರ್, ನಂದು ಹೋಟೆಲು ಇದೆ, ನಂದು ಕ್ಯಾಶ್ ಇಟ್ಕೊಂಡಿರ್ತೀವಿ. 1,80,000 ರೂಪಾಯಿ ಕ್ಯಾಶ್, ಅದು ಹೋಗಿದೆ, ಸರ ಹೋಗಿದೆ, ನನ್ ಮೂಗೆ ಮುರಿದೋಗಿತ್ತು. ನಾನು ರೈಟಿಗೆ ಬಂದ್ಬಿಟ್ಟಿದ್ದು, ನಾನು ಅದನ್ನ ತಳ್ಕೊಂಡಿದ್ದಲ್ಲ ಇದ್ರಲ್ಲಿ. ಆಮೇಲೆ ಇನ್ನೂ ಹೆಚ್ಚು ಕಡಿಮೆ ಆಗಿದ್ರೆ ನನಗೂ ಹೆಂಡತಿ ಮಕ್ಕಳಿದ್ದಾರೆ, ನನ್ಗೆ ಅಪ್ಪ ಅಮ್ಮ ಇಲ್ವಾ, ನನಗೂ ಸ್ನೇಹಿತರಿದ್ದಾರೆ. ಅವ್ರು ಮೋಸ್ಟ್ಲಿ ನಾನು ನೋಡಿ ಇವ್ನು ಯಾರೋ ಬೇರೆ ರಾಜ್ಯದವನು ಇರ್ಬೇಕನ್ನೋ ಅನ್ನೋ ತರ ಮಾಡಿದ್ರು.
ಅಲ್ಲಿ ಟ್ರೀಟ್ ಮಾಡೋದು ಅಂತಲ್ಲ ಸರ್, ಇದು ಇವ್ನು ಹೊಡೆದ್ರು ಈ ಕೇಸ್ ಇಲ್ಲ ಇದಾಗ್ಬಿಡುತ್ತೆ. ಇವಾಗ ಈ ತರದ್ದು ಇವಾಗ ನನ್ಗೆ ಈ ತರ ಆಗಿದೆಯಲ್ಲ ಸರ್, ತುಂಬಾ ಜನ ಬಂದು ಹೇಳ್ತಿದ್ದಾರೆ ಈ ಜಾಗದಲ್ಲಿ ನನಗೂ ಈ ತರ ಇನ್ಸಿಡೆಂಟ್ ಆಗಿದೆ ಅಂತ ಹೇಳ್ತಿದ್ದಾರೆ. ಬಟ್ ಯಾರ್ದು ಏನು ಜಾಸ್ತಿ ಇದೇ ಆಗಿಲ್ಲ. ಏನಕ್ಕೆ ಇವಾಗ ನೀವೆಲ್ಲ ಬಂದು ಸಪೋರ್ಟ್ ಮಾಡ್ತಿದ್ದೀರಾ, ನಮ್ಗೆ ಗೊತ್ತಾಗ್ತಿದೆ ಅವ್ರಿಗೆ. ಇನ್ನೊಂದು ಸರ್, ನನ್ಗೆ ಅಲ್ಲಿ ಈ ತರ ಇವನ್ ಅಲ್ಲಿ ಸ್ಟೇಷನ್ಗೆ 20 ನಿಮಿಷ ಆದ್ಮೇಲೆ ಪೊಲೀಸರು ಬಂದು ಕರ್ಕೊಂಡು ಹೋದ್ರಲ್ಲ ಸ್ಟೇಷನ್ಗೆ, ಇವಾಗ ನನ್ಗೆ ಇದ್ರಲ್ಲೇ ನಾನೇ ಗಾಡಿ ಓಡಿಸ್ಕೊಂಡೋದೆ. ಇದ್ರಲ್ಲೇನೆ ಅಲ್ಲಿ ಹೋಗಿ ನಿಲ್ಸಿ ಒಂದ್ 20 ನಿಮಿಷ ಸರ್, ಒಂದ್ 20 ನಿಮಿಷ ಇವರೆಲ್ಲ ಇವ್ನ್ ಹೋಗಿ ಅವ್ನ್ ಅಡ್ಡ ನಿಂತ್ಕೊಂಡು ಅವ್ನ್ ತಳ್ಳಿ ನಾವು ಗಾಡಿ ಎತ್ತಕ್ಕೆ ಇವರೆಲ್ಲ ಬರೋದಕ್ಕೆ ಅದೊಂದು ಸೆಕೆಂಡ್ಸ್ ಅಲ್ಲಿ ಆಗಿದ್ದ ಅಷ್ಟೇ, ಒಂದ್ 40-50 ಸೆಕೆಂಡ್ಸ್ ಅಲ್ಲಿ. ಇವರೆಲ್ಲ ಬಂದ್ಮೇಲೆ ಸ್ಟಾರ್ಟ್ ಮಾಡೋದಿಲ್ಲ, ಅದೊಂದ್ 20 ನಿಮಿಷ 15-20 ನಿಮಿಷ ಎಲ್ಲ ಬ್ಲಾಕ್ ಆಗಿತ್ತು, ಫುಲ್ ಜಾಮ್ ಆಗಿತ್ತು. ಸರ್ ನಮ್ಗೆ ಅದ್ ಗೊತ್ತೇ ಇಲ್ವಲ್ಲ, ಅದ್ ಯಾವ ಊರೇ ಗೊತ್ತಿಲ್ಲ. ಸ್ಟೇಷನ್ ಎಲ್ಲಿದೆ ಅಂತ ಗೊತ್ತಿದ್ರೆ ನಾನು ಸ್ಟೇಷನ್ ಹತ್ರ ತಗೊಂಡೋಗಿ ನಿಲ್ಲಿಸ್ತಿದ್ದೆ ಗಾಡಿನ. ನಾನು ಇಲ್ಲಿ ಹಿಂದೆ ನಿಲ್ಲಿಸ್ತಿರ್ಲಿಲ್ಲ, ಅವ್ನು ಎಲ್ಲಿ ನಿಲ್ಲಿಸ್ತಿರ್ಲಿಲ್ಲ. ನಾನು ಹೆಂಗಾದ್ರು ಮಾಡಿ ಗಾಡಿಯಲ್ಲೇ ಕೂತಿದ್ದು ನಾನು ಸ್ಟೇಷನ್ ಹತ್ರ ತಗೊಂಡೋಗಿ ನಿಲ್ತಿದ್ದೆ. ಸರ್ ಹುಡುಗಿ ವಿಷಯ ಅಂತ ಬಂದಾಗ ಯಾರು ಬರ್ತಾರೆ ಸರ್ ಸಪೋರ್ಟ್ಗೆ? ಅಂದ್ರೆ ಇನ್ನೊಂದೇನು ಅಂದ್ರೆ, ಇಷ್ಟೊಂದು ಹೊಡಿಬೇಕಾದ್ರೆ ಅಟ್ಲೀಸ್ಟ್ ಸಪೋರ್ಟ್ ಬರ್ಬೇಕಿತ್ತು. ಆಯ್ತು, ಹುಡುಗಿ ವಿಷಯಕ್ಕೆ ಯಾರ ಆಗ್ಲಿ ಅಟ್ಲೀಸ್ಟ್ ತಿಳ್ಕೊಬೇಕಲ್ವಾ ನಿಜನಾ ಇಲ್ವೋ ಅಂತ. ಇವಾಗ ನಾವು ಸರ್ ಇಲ್ಲ, ಇವರೆಲ್ಲ ದಾಂಡಿಗ್ರು ತರ ಇದ್ರು ಸರ್. ಇವರೆಲ್ಲ ಎಲ್ಲ ಕುಡ್ದು ಎಲ್ಲ ನಶೆಲಿದ್ರು ಸರ್ ಅವರೆಲ್ಲ. ಯಾವ ಊರುಗಳು ಅವ್ರಿಗೆ ಯಾರ ಬರ್ತಾರ ಅವ್ರ ಹತ್ರ. ಆಮೇಲೆ ಸ್ಟೇಷನ್ ಹತ್ರ ಹೋದ್ವಿ. ಸ್ಟೇಷನ್ ಹತ್ರ ಹೋದಾಗ ನಿಜವಾಗ್ಲೂ ಸರ್ ನೀವು ಲಿಟ್ರಲಿ ಬೇಜಾರಾಗ್ಬಿಡ್ತೀರಾ ನಮ್ಮನ್ನ ಟ್ರೀಟ್ ಮಾಡಿದ ರೀತಿ. ನಂಗೆ ರಕ್ತ ನಿಲ್ತಾ ಇಲ್ಲ, ಉಸಿರಾಡಕ್ ಆಗ್ತಿಲ್ಲ ಮೂಗಲ್ಲಿ. ಯಾಕಂದ್ರೆ ಮೂಗು ತಿರ್ಕೊಂಡಿತ್ತು, ರಕ್ತ ಬರ್ತಿತ್ತು ಫುಲ್ಲು. ಈ ಕಡೆ ಕಣ್ಣು ಕಾಣಿಸ್ತಿರ್ಲಿಲ್ಲ, ಯಾಕಂದ್ರೆ ಅಷ್ಟು ಏಟ್ ಬಿದ್ಬಿಟ್ಟಿತ್ತು. ಇನ್ನೂ ನನಗೆ ಅದು ಪೇನ್ ಇದೆ. ನನಗೆ ಪೇನ್ ಕಿಲ್ಲರ್ ಹಾಕಿರೋದ್ರಿಂದ ನಾನು ಇವಾಗ ಮಾತಾಡಕ್ ಆಗ್ತಿದ್ದಿಲ್ಲ, ಅಂದ್ರೆ ನಂಗೆ ತಿನ್ನಕ್ಕೂ ಆಗಲ್ಲ. ಈ ಜಾ ಎಲ್ಲ ನನ್ಗೆ ಇದಾಗ್ಬಿಟ್ಟಿದೆ. ಇಲ್ಲಿ ಎಲ್ಲ ಬರೀ ಮುಖಕ್ಕೆ ಮೈಗೂ ಹೊಡೆದಿದ್ದಾರೆ. ಬಟ್ ಮೈದು ಈಗಿಂತ ನಂಗೆ ಮುಖ ಆರ್ಟಿಸ್ಟ್ ಅಲ್ವಾ ಸರ್. ನಮ್ಮ ಒಂದ್ ಸಣ್ಣ ಪಿಂಪಲ್ ಆದ್ರೂ ನಾವು ಇದಾಗ್ಬಿಡ್ತಲ್ಲ ಅಂತ ಯೋಚನೆ ಮಾಡ್ತಿರ್ತೀವಿ ಈ ತರ ಮಾಡ್ಬಿಟ್ರೆ. ಆಮೇಲೆ ಸ್ಟೇಷನ್ ಹತ್ರ ಹೋದ್ರೆ ಸ್ಟೇಷನ್ ಅಲ್ಲಿ ಒಬ್ರು ಪೇದೆ, ಅವ್ರ ಹೆಸರು ನನಗೆ ಗೊತ್ತಿಲ್ಲ, ಅವ್ರೊಬ್ರೇ ನಮ್ಗೆ ತುಂಬಾ ಮಿಸ್ಟ್ರೀಟ್ ಮಾಡಿದ್ದು. ಮಿಕ್ಕಿದವ್ರು ಎಲ್ಲರೂ ಸಪೋರ್ಟ್ ಮಾಡಿದ್ರು. ಆಮೇಲೆ ಬಂದು ಯಾವ ತರ ಮಾತಾಡೋದು ಅಂದ್ರೆ, ಸರ್ ಇವಾಗ ನಿಮ್ ಮನೆ ಮುಂದೆ ಒಂದ್ ನಾಯಿನ ಕರ್ಕೊಂಡ್ಬಂದು ಉಚ್ಚಾಗಿಸಿದ್ರೆ ನೀವ್ ಹೆಂಗಂತ ಹೇಳಿ, ಇಲ್ಲಿ ಗಲೀಜ್ ಮಾಡ್ಬೇಡಪ್ಪ, ಆ ಕಡೆಗೆ ಯಾಕೆ ಇಲ್ಲಿ ನಮ್ಮನೆ ಮುಂದೆ ಒಂದೊಂದು ಉಚ್ಚಾಗಿಸ್ತಾ ಇದೆಯಾ ಅನ್ನಲ್ವಾ? ಹಂಗೆ ರಕ್ತ ಬರ್ತಿದೆ. ನೀನ್ ಹೇಳೋದು ಅರ್ಥ ಆಗಲ್ವನಯ್ಯ, ಇಲ್ಲೆಲ್ಲ ರಕ್ತ ಚೆಲ್ತಾ ಇದೆಯಲ್ಲ, ನೀನೆಲ್ಲ ರಕ್ತ ಚೆಲ್ಕೊಂಡು ಗಲೀಜ್ ಮಾಡ್ತಾ ಇದೆಯಲ್ಲ, ಹೋಗ ಆ ಕಡೆಗೆ ಅಂತಾನೆ. ಕಾರ್ ಹೊರಗಡೆ ನಿಲ್ಸಕ್ ಬಿಟ್ಟಿಲ್ಲ. ಆಚೆ ಕಡೆ ಅವರೆಲ್ಲ ಹೊಡೆದಿರೋರೆಲ್ಲ ಅಲ್ಲೇ ಬರ್ತಿದಾರೆ. ಅವ್ರು ಅವ್ನ್ ಮುಂದೆನೆ ಯಾರು ಹೇಳುದಲ್ಲ ಪೇದೆ, ಅವ್ರ ಮುಂದೆನೆ ನಮ್ ಲಕ್ಷ್ಮಣ್ ಅವ್ರ ಮೊಬೈಲ್ ಕಿತ್ಕೊಳಕ್ ಬರ್ತಾರ. ಅವ್ರು ಕೊಡ ಇಲ್ಲಿ ಎಲ್ಲ ರೆಕಾರ್ಡ್ ಮಾಡಿದ್ಯಾ ನೀನು ಅನ್ನೋ ತರ. ಇವಾಗ ಅವ್ರು ತಪ್ಪಿಲ್ಲ ಅಂತಂದ್ರೆ ರೆಕಾರ್ಡ್ ಏನಕ್ಕೆ ಕಿತ್ಕೊಂಡು ಒಂದಿಷ್ಟು ಡಿಲೀಟ್ ಮಾಡಿದ್ರು ಸರ್ ಅವ್ರು. ಅಲ್ಲೇನೆ ಅವ್ರ ಮುಂದೆ ಕಿತ್ಕೊಳಕ್ ಬಂದ್ರು. ಬಾರಲ್ಲಿ ಅಂತ ಹಿಡ್ಕೊಂಡು ಅವ್ನು ಓಡಾಡಿಸ್ತಾರೆ ಹಿಡಿಯಕ್ಕೆ. ಲಕ್ಷ್ಮಣ ಸ್ಟೇಷನ್ ಅಲ್ಲಿ ಪೊಲೀಸ್ ಮುಂದೆನೆ, ಅವ್ನು ಪೊಲೀಸೇ ಅವನು ಮೋಸ್ಟ್ಲಿ. ಸ್ಟ್ರೈಪ್ ಡ್ರೆಸ್ ಹಾಕೊಂಡಿದ್ರು, ಬಟ್ ಯೂನಿಫಾರ್ಮ್ ಹಾಕಿರ್ಲಿಲ್ಲ. ಅವ್ರು ಮಾತಾಡಿದ ರೀತಿಯಲ್ಲಿ ನೋಡಿ ಅವ್ರು ಪೊಲೀಸೇನೆ. ಆಮೇಲೆ ಏನ್ ಎಷ್ಟು ಹೇಳ್ಬೇಕು, ಏನೋ ಇವ್ ನಿನ್ ಕಡೆವನ, ನನಗೆ ನಿನ್ ಕಡೆವನ ಇವನು ಅಂತ ನಮ್ ಲಕ್ಷ್ಮಣನ್ ಕೇಳ್ತಾನೆ. ನಿನ್ ಕಡೆವನ ನೋಡವನು ನ್ಯೂಸೆನ್ಸ್ ಕ್ರಿಯೇಟ್ ಮಾಡ್ತಾ ಇದ್ದಾನೆ, ಇಲ್ಲೆಲ್ಲ ನಿಂತ್ಕೊಂಡು ರಕ್ತ ಸೋರ್ಸ್ಕೊಂಡು ನಡಿ ಆ ಕಡೆಗೆ. ನಾನು ಇದೇನಪ್ಪ, ನಾ ಇಲ್ಲಾಂದ್ರೆ ಸರ್ ಅವ್ರ ಏನಾರ ಕರೆಕ್ಟಾಗಿ ನಂಗೆ ಟ್ರೀಟ್ಮೆಂಟ್ ಅಲ್ಲೇ ನಾನು ಕರೆಕ್ಟಾಗಿ ನನ್ಗೆ ಅವರು ಇದು ಮಾಡಿದಿದ್ರೆ ನಾನು ಕಗ್ಲಿಪುರದ ಹೆಸರು ಎತ್ತುತ್ತಿರ್ಲಿಲ್ಲ. ನನ್ಗೆ ಈ ತರ ಆಗಿದೆ ಅಂತ ನಾನು ಲೈವ್ಗೂ ಬರ್ತಿರ್ಲಿಲ್ಲ. ಅದನ್ನ ಅವರೇ ಕರೆಕ್ಟಾಗಿ ಸಾಲ್ವ್ ಮಾಡ್ಬಿಟ್ಟಿದ್ರೆ. ಅವ್ರು ಸಾಲ್ವ್ ಮಾಡ್ಲಿಲ್ಲ. ನಂಗೆ ಸಾಲ್ವ್ ಮಾಡ್ಬೇಕು ಅನ್ನೋ ಇಂಟೆನ್ಷನ್ನೇ ನನಗೆ ಕಾಣಿಸ್ಲಿಲ್ಲ. ನನಗೂ ಜಡ್ಜ್ಮೆಂಟ್ ಸಿಗುತ್ತೆ ತಾನೆ, ಸ್ವಲ್ಪ ಜನ ಯಾವ ತರ ನಮ್ಮ ಟ್ರೀಟ್ ಮಾಡ್ತಿದ್ದಾರೆ ನಿಮ್ಗೂ ಗೊತ್ತಾಗುತ್ತಲ್ವಾ ಸರ್. ಆಮೇಲೆ ಏನ್ ಮಾಡಿದೆ ನಾನು, ಹೋಗೋ ಹಾಸ್ಪಿಟ್ಲ್ ಇದೆ ಹೋಗು ಅಂತಾನೆ. ನಾನು ಎಲ್ಲಿದೆ ಸರ್ ಹಾಸ್ಪಿಟಲ್, ನನ್ಗೆ ಅಲ್ಲಿ ಮೊದ್ಲೇ ನಿಂತ್ಕೊಳಕ್ ಆಗ್ತಾ ಇಲ್ಲ. ಅಲ್ಲಿದೆ ಹೋಗು ಅಂತಾನೆ. ಹೆಂಗ್ ಹೋಗೋಣ, ಎಲ್ಲಿದೆ, ಯಾರಿದ್ದಾರೆ, ಏನು ಒಬ್ರು ಬರ್ತಿಲ್ಲ. ಅವರೆಲ್ಲ ಹೊಡೆದಿರೋರು ಬಂದು ಅವರೆಲ್ಲರೂ ಅಲ್ಲೇ ರಾಜರೋಷವಾಗಿ ಏನು ಇವ್ರು ಮೊಬೈಲ್ ಕಿತ್ಕೊಳಕ್ ಓಡಾಡ್ತಾರೆ, ಇದ್ ಮಾಡ್ತಾರೆ. ಆಮೇಲೆ ಸ್ಟೇಷನ್ ಅಲ್ಲಿಂದ ಆ ಕಡೆ ತೋರಿಸಿದ್ರು, ಅಲ್ಲಿ ಕಾಣಿಸ್ತಿದ್ದಲ್ಲ, ಅದು ಇನ್ನೊಬ್ರು ಯಾರೋ ಬಂದು ಪೇದೆ ಹೇಳಿದ್ರು, ತಡೀರಿ ಅಂದ್ಬಿಟ್ಟು ಅವ್ರು ಹೇಳಿದ್ರು ನಮ್ಗೆ ಅಲ್ಲಿದೆ ನೋಡಿ ಸರ್ ಅಂತ. ಅಲ್ಲೋ ಗಾಡಿ ನಿಲ್ಸಿದ ತಕ್ಷಣ ಅವರೆಲ್ಲ ಫುಲ್ ರಕ್ತ ಎಲ್ಲ ಕಡೆ. ನಮ್ಗೆ ಈ ಸಿನಿಮಾದಲ್ಲಿ ಹಂಗೆ ನಾವು ಇದ್ ಮಾಡ್ತಿರ್ತಾವು ಸರ್, ನಾವು ಎಂಟರ್ಟೈನರ್ ಸರ್, ನಾವು ರೋಡಲ್ಲಿ ನಿಂತ್ಕೊಂಡು ಜಗಳಾಡ ಜನ ಅಲ್ಲ. ಎಂಟರ್ಟೈನ್ಮೆಂಟ್ ಏನ್ ಮಾಡ್ಬೇಕು ಅದನ್ನ ಮಾಡ್ತಿರ್ತೀವಿ. ಆಮೇಲೆ ಫುಲ್ ರಕ್ತ ಆಗಿತ್ತಲ್ಲ. ಆಮೇಲೆ ಹೊರಗಡೆ ಕರ್ಕೊಂಡೋದ್ರು, ಅಲ್ಲಿ ಟ್ರೀಟ್ಮೆಂಟ್ ಕೊಡೋಕೆ ಸ್ಟಾರ್ಟ್ ಮಾಡಿದ್ರು. ಅಲ್ಲೂ ಬಂದ್ಬಿಟ್ಟು ಆ ಪೇದೆ ಬಂದ, ಬಂದು ಅಲ್ಲೂ ಏನೋ ಅಂದ್ರು. ಏನೋ ಅಂದ್ರೆ ಅವ್ರಾಗ್ಲೇ ಅದನ್ನ ಒಂಥರ ಮರೆ ಮಚ್ಚಕ್ಕೇನೆ ಏನೋ ಮಾಡ್ತಿದ್ದ ಅಂತ ನನ್ಗೆ ಗೊತ್ತಿಲ್ಲ. ಅದು ನನ್ಗೆ ಅದೇನು ಇನ್ಸಿಡೆಂಟ್ ನಾವು ಆಮೇಲೆ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಬಟ್ ಇಲ್ಲಿ ಏನಾಯ್ತು ಅಂತ ಹೇಳ್ತೀನಿ.
ಆಮೇಲೆ ನಾನು ಅಲ್ಲಿಂದ ಲೈವ್ ಬಂದೆ, ಯಾಕಂದ್ರೆ ಪೊಲೀಸರು ಬರ್ಲಿಲ್ಲ. ಪೊಲೀಸ್ ಸ್ಟೇಷನ್ ಸರ್ ಸ್ಟೇಷನ್ ಹೊರಗಡೆನೆ ಕರ್ಕೊಂಡಿಲ್ಲ ನನ್ನನ್ನ. ಸ್ಟೇಷನ್ ಹೊರಗಡೆ ನಾ ಪ್ರೆಮಿಸಸ್ ಅಲ್ಲಿ ನಿಂತ್ಕೊಳಕ್ ಬಿಟ್ಟಿಲ್ಲ. ರಕ್ತ ಚಲ್ಲಿ ಗಲೀಜ್ ಮಾಡ್ತಿದ್ಯಾಕೆ ತೊಳೆಯಕ್ ಯಾರು ಇಲ್ವಾ ಹಂಗಾರೆ? ಪೊಲೀಸ್ ಸ್ಟೇಷನ್ ಅಲ್ಲಿ ಸಂಬಳ ಯಾರಿಂದ ನಾವು ಕಟ್ತೀವಲ್ವ ಸರ್ ಟ್ಯಾಕ್ಸ್, ದುಡಿಯೋದ್ರಲ್ಲಿ 18% GST ಕಟ್ತೀವಿ. ಏನ್ ಕುಡಿದಿದ್ಯಾ ಏನೋ ಅಂತಾರೆ. ಹೇಳಿದೆ ನಾನು ಕುಡಿಯಲ್ಲ ಸರ್ ನಾನು ಅಂದೆ. ಅಲ್ಲಿ ಸುತ್ತಮುತ್ತ ಎಲ್ಲ ಇನ್ನೂ ಬಂದಿರ್ಲಿಲ್ಲ. ಸ್ಟೇಷನ್ ಹತ್ರ ಆಗ್ಲಿ ಎಲ್ಲಿ ಮೊಬೈಲ್ ಅಲ್ಲಿ ನನ್ನ ತಮ್ಮನ ಹತ್ರ ವಿಡಿಯೋ ಕಾಲ್ ಮಾಡಿ ಹಿಂಗ್ ಆಗಿದೆ ಅಂತ ಹೇಳಿದ್ರೆ ಮೊಬೈಲ್ ಆಫ್ ಮಾಡು ಅಂತಾನೆ. ಪೊಲೀಸ್ ಯಾಕಂಗ್ ಹೇಳ್ಬೇಕು? ಅದು ಒಳಗಡೆ ಸ್ಟೇಷನ್ ಒಳಗಡೆನೂ ಅಲ್ಲ ಸರ್, ಸ್ಟೇಷನ್ ಆಚೆ ಕಡೆ. ಆಮೇಲೆ ಅಲ್ಲಿ ಹಾಸ್ಪಿಟಲ್ ಹೋದ್ಮೇಲೆ ಅವರೆಲ್ಲ ನಮ್ಗೆ ನಾನು ಅವಾಗ ಲೈವ್ ಬಂದೆ ಸರ್. ಅಲ್ಲಿ ಲೈವ್ ಬಂದಿದ ತಕ್ಷಣನೇ ಪಾಪ ನನ್ನ ಫ್ರೆಂಡ್ಸು ಎಲ್ಲರೂ ಏನು ಸರ್ ಒಂದು 20 ನಿಮಿಷಕ್ಕೆ 150-200 ಜನ ಬಂದ್ಬಿಟ್ರು ಸರ್ ಅಲ್ಲಿ. ಆಮೇಲೆ ಪೊಲೀಸ್ರಿಗೂ ಎಲ್ಲರೂ ಫೋನ್ ಮಾಡಿ ಹೇಳಿದ್ದಾರೆ, ಅಂದ್ರೆ ಯಾರೋ ಎಲ್ಲ. ನಾನು ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ತುಂಬಾ ಜನ MLAಗಳು ನೋಡ್ಬಿಟ್ಟು ಹೇಳಿದ್ದಾರೆ, ನಮ್ಮ ಸಿನಿಮಾ ಆಕ್ಟರ್ಗಳು ಹೇಳಿದ್ದಾರೆ, ಆಮೇಲೆ MP ಗಳು ಹೇಳಿದ್ದಾರೆ, ಎಲ್ಲರೂ ಫೋನ್ ಮಾಡಿ ಹೇಳಿದ್ದಾರೆ ಏನಕ್ಕೆ ಹಿಂಗಾಗಿದೆ ಫಸ್ಟ್ ಇದು ಮಾಡಿ ಅಂದಾಗ ಅವರು ಎಲ್ಲರೂ ಬಂದ್ರು. ಅವರು ಪಾಪ ಅವ್ರಿಗೂ ಇನ್ಸಿಡೆಂಟ್ ಅವ್ರು ಎಲ್ಲಿದ್ರೋ ಗೊತ್ತಿಲ್ಲ, ಒಟ್ಟಲ್ಲಿ ಎಲ್ಲ ಆಮೇಲೆ ಬಂದ್ರು. ಸಬ್ ಇನ್ಸ್ಪೆಕ್ಟರು, ಸರ್ಕಾರಿ ಇನ್ಸ್ಪೆಕ್ಟರ್ ಸುಂದರ್ ಸರ್ ಅಂತ, ಅವರೆಲ್ಲರೂ ಬಂದು ಅವ್ರ ಮೇಲೆ ತುಂಬಾ ಚೆನ್ನಾಗಿ ನಮ್ಗೆ ಇದ್ ಮಾಡಿದ್ರು. ಅಲ್ಲಿವರೆಗೂ ನೀವು ಸೆಲೆಬ್ರಿಟಿ ಅಂತ ಯಾರಿಗೂ ಗೊತ್ತಿಲ್ಲ ಸರ್. ನಾನು ಇವಾಗ ನಾವು ಏನೂ ತಪ್ಪೇ ಮಾಡಿಲ್ಲ. ನಾವ್ ಇಳಿದ್ಬಿಟ್ಟು ಈ ತರ ಎಲ್ಲ ಬಂದಾಗ ನಾನು ಸೆಲೆಬ್ರಿಟಿ ಅಂತ ಅನ್ಲ ಸರ್. ನಾನು ಸೆಲೆಬ್ರಿಟಿ ಬಿಡಿ ಸರ್, ಯಾಕೆ ಸೆಲೆಬ್ರಿಟಿ ಅಂತ ಮಾತಾಡೋಣ. ಇವಾಗ ನಾನು ನಾರ್ಮಲ್ ನೋಡಿ ಸರ್, ನನ್ಗೂ ಒಂದೇ ಓಟ್ ಹಾಕಕ್ಕೆ ಅಧಿಕಾರ ಇರೋದು, ನನಗೂ ಇರೋದು ಒಂದೇ ಓಟ್ ಹಾಕಕ್ಕೆ ಹಕ್ಕು ಇರೋದು, ನಿಮ್ಗೂ ಒಂದೇ ಓಟ್ ಹಾಕಕ್ಕೆ ಹಾಕಿರೋದು. ಇಲ್ಲಿ ಜನಸಾಮಾನ್ಯದೇ ತರ ನಾನು ಜನಸಾಮಾನ್ಯನೇ, ಆಯ್ತಾ ಸರ್. ನಾನೇನು ಸೆಲೆಬ್ರಿಟಿ ಅಲ್ಲ, ಆಯ್ತಾ, ಜನಸಾಮಾನ್ಯ ನಾನು. ಏನ್ ನಮ್ಗೆ ನ್ಯಾಯ ಸಿಗ್ಲಿಲ್ಲ ಅಂತಂದ್ರೆ ನಾವ್ ಯಾರ ಹತ್ರ ಹೋಗೋಣ? ನಾನು ಅದೇ ಲೈವ್ ಬಂದ್ಮೇಲೆ ಅವರು ಆಮೇಲೆ ಬಂದು ಇಲ್ಲ ಆಫ್ ಮಾಡಿ ಎಲ್ಲ ನಾವು ಇದ್ ಮಾಡ್ತೀವಿ ಅಂತ ಇದ್ ಮಾಡಿದ್ಮೇಲೆ ನಾನು ಅಲ್ಲಿ ಆಫ್ ಮಾಡಿದೆ ಸರ್. ಇವಾಗ ಆಯ್ತು, ನನ್ನ ಇಲ್ದಲೆ ಬೇರೆಯವ್ರು ಇದ್ದಿದ್ರೆ ಹಂಗಾರೆ ಅವ್ರ ಕತೆ ಏನೋ ಅಲ್ಲಿ ಅವ್ರ ಹತ್ರ ಇದ್ದಿದ್ ಮೊಬೈಲ್ ಕಿತ್ಕೊಂಡು ಎಲ್ಲ ಇದನ್ನು ಡಿಲೀಟ್ ಮಾಡಿರೋರು ಅವ್ರ ಹುಡುಗರು. ಯಾವಾಗ ಜನ ಬರಕ್ ಸ್ಟಾರ್ಟ್, ಕಾರ್ಗಳೆಲ್ಲ ಬರಕ್ ಸ್ಟಾರ್ಟ್ ಆಯ್ತಲ್ಲ, ಅವರೆಲ್ಲ ಹೊಟ್ಟೋಗ್ಬಿಟ್ರು ಅವರೆಲ್ಲ. ಆಮೇಲೆ ಅವ್ರು ಯಾರು ಇಲ್ಲ ಅಲ್ಲಿ. ಆಮೇಲೆ ಏನು ಅಂದ್ರೆ ನನ್ ಮೇಲೆನೆ ಉಲ್ಟಾ ಹುಡುಗಿನ ಎಳಿದಾಡ್ತಿದ್ದ ಅಂತ ನನ್ ಮೇಲೆ ಏನೋ ಇದ್ ಮಾಡಿದಾರಂತೆ. ಕೊಟ್ಟಿದಾರಂತೆ, ನಂಗೆ ಗೊತ್ತಿಲ್ಲ ಸರ್. ನನ್ ನೋಡಿ ಸರ್, ನನ್ಗೆ ಕೋರ್ಟು ಕಚೇರಿ ಈ ಸ್ಟೇಷನ್ ಇವೆಲ್ಲ ನಾನು ನೋಡಿಲ್ಲ ಸರ್. ಸರ್ ಏನ್ ಕೇಸ್ ಹಾಕಿದ್ದಾರೆ, ಯಾವ ಕೇಸು ಅಂತ ಇವಾಗ ನೀವು ಕೇಳಿದ್ರಲ್ಲ, ನನ್ಗೇನು ಗೊತ್ತಿಲ್ಲ, ನಂಬರ್ಗಳು ಗೊತ್ತಿಲ್ಲ, ನಾನು ಈ ಲಾ ಓದಿಲ್ಲ. ನನ್ಗೇನ್ ನಂಬಿಕೆ ಇದೆ ಅಂದ್ರೆ ಮಾಮೂಲಿ ಒಬ್ಬ ಸಿಟಿಸನ್ ತರ ನಾನ್ ಕಷ್ಟಪಟ್ಟು ದುಡಿಬೇಕು, ನಾನೇನ್ ಟ್ಯಾಕ್ಸ್ ಕಟ್ಬೇಕು, ಗೌರ್ಮೆಂಟ್ ಕಟ್ಬೇಕು. ನಮ್ಗೆ ಈ ತರ ಇದ್ ಬಿಟ್ರೆ ನಾವು ಕಾನೂನು ಇವಾಗ ಅದೇ ಅನ್ಬೇಕು. ಪ್ರತಿಯೊಬ್ಬರು ಇನ್ಮೇಲೆ ಲಾ ಓದ್ಕೋಬೇಕು. ಎಲ್ಲರೂ ಹಂಗಾರೆ ಇಂಜಿನಿಯರಿಂಗು ಡಾಕ್ಟರ್ ಇದ್ ಮಾಡೋದ್ ಬಿಟ್ಬಿಟ್ಟು LLB ಮಾಡ್ಬೇಕು, ಕಾನೂನು ಬಗ್ಗೆ ಚೆನ್ನಾಗಿ ತಿಳ್ಕೊಬೇಕು. ಆಮೇಲೆ ಎಲ್ಲರೂ ಇವಾಗ ಒಂದು ಏನೋ ಸೇಫ್ಟಿಗೋಸ್ಕರ ಒಬ್ಬ ಗನ್ಮ್ಯಾನ್ ಇಟ್ಕೊಂಡು ಓಡಾಡ್ಬೇಕು. ದುಡ್ಡಿರೋರು, ಇಲ್ದಲ್ಲೇ ಇರೋರು ಏನ್ ಮಾಡ್ಬೇಕು? ಅಲ್ಲ ಈಗ ನೈಟ್ ಹೊತ್ತು ಆಲ್ಮೋಸ್ಟ್ ಲಕ್ಸುರಿ ಕಾರ್ ಆಗ್ಲಿ ಇಲ್ಲ ಹಳೆ ಕಾರ್ ಆಗ್ಲಿ ನಾರ್ಮಲ್ ಆಗಿ ಓಡಾಡ್ತಾರೆ. ಎಷ್ಟು ಸೇಫ್ ಅಂತ ಅಂದ್ಬಿಟ್ಟು ಅನ್ಕೊಂತೀನಿ ಸರ್. ಇವಾಗ ನೀವು ನಿಮ್ಗೂ ಎಲ್ಲ ಗೊತ್ತಲ್ಲ ಸರ್, ನಾವು ಸ್ಕೂಲಲ್ಲಿ ಇದ್ದಾಗಲೂ ಓದಿದೀವಲ್ವಾ, ಮಹಾತ್ಮ ಗಾಂಧಿ ಅವರು 12 ಗಂಟೆ ಮೇಲೆ ಹೆಣ್ಮಕ್ಳು ಓಡಾಡದೆ ದೇಶಕ್ಕೆ ಸ್ವಾತಂತ್ರ್ಯ ಬಂದಂಗೆ ಅಂತ ಹೇಳಿದಾರೆ ಅಂತ. ಸರ್ ನಾವ್ ಇಬ್ರು ಗಂಡಸ್ರಿದ್ವಿ ಸರ್. 8 ಗಂಟೆ, ಇನ್ನು 12 ಗಂಟೆನೂ ಅಲ್ಲ, 8-8:30 ಅವಾಗ್ಲೇ ನಮ್ಗೆ ಓಡಾಡಕ್ ಸೇಫ್ಟಿ ಇಲ್ಲ ಅಂತಂದ್ರೆ ಏನ್ ಮಾಡ್ಬೇಕು ನಾವು? ಯಾರಿಗೆ ಹೇಳ್ಬೇಕು ಸರ್? ನನ್ಗೆ ಒಂಥರ ಅರ್ಧಂಬರ್ಧ ಕಾನ್ಶಿಯಸ್ ಎಲ್ಲ ಇದೆ. ನನ್ಗೆ ಅದೇ ಫಸ್ಟ್ ಟೂ ಡೇಸ್ ನನಗೆ ಏನಾಗಿದೆ ಅಂತ ನಾನು ಇವಾಗ್ಲೇನೆ ಒಂಚೂರು ಅವ್ರು ನನ್ಗೆ ಅನಸ್ತೇಷ ಎಲ್ಲ ಹಾಕಿ ನನ್ ಟ್ರೀಟ್ಮೆಂಟ್ ಎಲ್ಲ ಇದು ಮಾಡ್ತಿರೋದಕ್ಕೆ ನನ್ಗೆ ಕಣ್ಣು ಇನ್ನೂ ನಂಗೆ ನಮ್ನೆಸ್ ಇದೆ. ಇನ್ನೂ ಜಾಸ್ತಿ ಕೂತ್ ಮಾತಾಡಿದ್ರೆ ನಂಗೆ ತಲೆನೋವು ಬರುತ್ತೆ. ನನ್ಗೆ ಸ್ಕ್ಯಾನಿಂಗ್ ಎಲ್ಲ ಏನ್ ಮಾಡಿದ್ದಾರೆ, ಫರ್ದರ್ ಇನ್ನೂ ಏನೋ ಇದ್ ಮಾಡ್ಬೇಕು. ಇವಾಗ ಬೇರೆ ನಿಯರೆಸ್ಟ್ ಆಸ್ಪತ್ರೆ ಆಗಿದ್ದರಿಂದ ನಾನು ಇಲ್ಲೇ ಬಂದು ಜಾಯ್ನ್ ಆಗ್ಬೇಕಿತ್ತು. ಎಲ್ಲೂ ಹುಡುಕಕ್ ಆಗ್ತಿರ್ಲಿಲ್ಲ, ಯಾಕಂದ್ರೆ ಉಸಿರಾಡಕ್ ಆಗ್ತಿರ್ಲಿಲ್ಲ ಅವತ್ತು. ಮತ್ತೆ ಇವಾಗ ಬೇರೆ ಹಾಸ್ಪಿಟಲ್ ಮೋಸ್ಟ್ಲಿ ಶಿಫ್ಟ್ ಮಾಡ್ತಾರೆ ಅನ್ಸುತ್ತೆ ಏನೋ ಹೇಳಿ, ಹತ್ರ ಏನೋ ಇದಿದೆ. ಮತ್ತೆ ಮೂಳೆ ಮುರಿದೋಗಿದೆ, ಫ್ರಾಕ್ಚರ್ ಆಗಿದೆ, ಎಕ್ಸ್ರೇ ಸ್ಕ್ಯಾನಿಂಗ್ ಎಲ್ಲ ಮಾಡ್ಸಿದ್ರು, ಚೆಸ್ಟ್ದು ಅದೆಲ್ಲ ಎಲ್ಲ ಕಡೆನೂ ಏಟಾಗಿದೆ. ಬಟ್ ನಮ್ ಪುಣ್ಯಕ್ಕೆ ದೇವಸ್ಥಾನಕ್ಕೆ ಹೋಗಿ ಬರ್ತಿದ್ದಿಂದ ಏನೋ ಅಷ್ಟು ಇನ್ನೂ ಇಲ್ಲಾಂದ್ರೆ ಬೇರೆ ತರ ನ್ಯೂಸ್ ಬರ್ತಿತ್ತಾನೋ ಸರ್, ಬೇರೆ ತರ ನ್ಯೂಸ್ ಬರ್ತಿತ್ತಾನೋ ಸರ್. ನಾವ್ ಇಬ್ರೇ ಸರ್. ನಾನು ಅವತ್ತು ಮದರ್ಸ್ ಡೇ ಇತ್ತು, ನಾನು ನಮ್ಮ ಅಮ್ಮನ ಕರ್ಕೊಂಡ್ಬಂದು ಹೋಟೆಲ್ ಊಟ ಎಲ್ಲ ಮಾಡಿಸಿ ಅವ್ರನ್ನ ಮನೆಗ್ ಬಿಟ್ಟು ನಾವು ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ ಅಂತ ನಾವು ದೇವಸ್ಥಾನಕ್ಕೆ ಬಂದು ವಾಪಸ್ ಹೋಗ್ತಾ ಇದೀವಿ ಸರ್. ಇಬ್ರು ಹುಡುಗರು ಇದ್ಕೊಂಡೆ ಈ ತರ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಅಂತಂದ್ರೆ ಅಲ್ಲಿ ಡೈಲಿ ಸಾವಿರಾರು ಜನ ಓಡಾಡ್ತಾರೆ. ಅದು ವಿತ್ ಫ್ಯಾಮಿಲಿ, ವಿತ್ ಲೇಡೀಸ್ ಆಗ್ಲಿ ಇವ್ರಾಗ್ಲಿ, ಅವ್ರಿಗೆ ಎಷ್ಟು ಸೇಫ್ ಅಂತ
ಈ ಇನ್ಸಿಡೆಂಟ್ ಕೇಳಿದ್ರೆ ನಮ್ಗೆ ಒಂಥರ ಮೈ ಜುಮ್ ಅಂತ ಇದೆ. ಯಾಕಂತಂದ್ರೆ ಆ ರೋಡ್ ಅಲ್ಲಿ ನಾವ್ ಎಷ್ಟೊಂದ್ಸರಿ ವಿತ್ ಫ್ಯಾಮಿಲಿ ಹೋಗಿದ್ದೀವಿ. ನಾನು ಓಡಾಡೋದೇ ಅಲ್ಲ ಸರ್. ಇನ್ನು ಇವ್ರೇನ್ ಗೊತ್ತಾ, ಅಲ್ಲಿ ಸ್ಥಳೀಯರೇ ಇದ್ರ ಬಗ್ಗೆ ಪರಿಶೀಲನೆ ಮಾಡಿ ಯಾರ್ಯಾರು ಈ ತರ ಮಾಡಿದ್ದಾರೆ, ಯಾರ್ಯಾರು ಈ ತರ ಮಾಡ್ತಿದ್ದಾರೆ, ಇಷ್ಟ ದಿನ ಏನೇನಾಗಿದೆ ಅಂತ ಸರಿ ಮಾಡಿದ್ರೆ ಇದು ತುಂಬಾ ಒಳ್ಳೇದು. ಇಲ್ಲ ಅಂದ್ರೆ ಜನ ಏನ್ ಕೇಳ್ತಾರೆ ಗೊತ್ತಾ, ನೀವೇ ಹೇಳ್ದಂಗೆ ನಂಗೆ ಭಯ ಆಗ್ತಿದೆ ಅಂತ ಜನ ಕೇಳ್ತಾರೆ. ಕಗ್ಲಿಪುರ ಬಿಟ್ಟು ಪಕ್ಕದಲ್ಲಿ ನಮ್ಗೊಂದು ಬೇರೆ ರೋಡ್ ಮಾಡ್ಕೊಡಿ, ಈ ಒಳಗಡೆನೆ ಹೋಗೋದ್ ಬೇಡ ಅನ್ನೋ ತರ ಅವರೇ ಕೇಳ್ತಾರೆ. ಯಾಕಂದ್ರೆ ತುಂಬಾ ಜನ ನಾನು ನೋಡಕ್ ಬಂದ್ರು ಸರ್, ಸಾವಿರಾರು ಜನ ಬಂದ್ರು ಸರ್. ನಾನು ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಎಲ್ಲರಿಗೂ ನನ್ ಸಪೋರ್ಟ್ ಮಾಡಕ್ಕೆ. ಎಲ್ಲ ಇಲ್ಲೇ ಬಂದ್ರು ಸರ್, ಇಲ್ಲೇನೆ. ಅವರೆಲ್ಲ ಏನ್ ಹೇಳಿದ್ರು, ನಮಗೂ ಈ ತರ ಇನ್ಸಿಡೆಂಟ್ ಆಗಿತ್ತು, ನಮ್ ಕಾರ್ಗೂ ಕಳ್ಳಿ ಹೊಡೆದಿದ್ರು, ಮೊಟ್ಟೆ ಹೊಡಿತಾರೆ ಅಲ್ಲಿ, ಮತ್ತೆ ಯಾರು ಹಿಂಗ್ ಹೋಗಿ ಬಂದ್ರೆ ಅವ್ರನ್ನ ಅಡ್ಡ ಹಾಕ್ಬಿಟ್ಟು ಈ ತರ ರಾಬ್ರಿಗಳಾಗ್ತವೆ ಅಂತ. ಯಾರು ಎಕ್ಸ್ಪೆಕ್ಟ್ ಮಾಡಿದ್ರು ಸರ್ ಈ ತರ ಎಲ್ಲ ಮಾಡ್ತಾರೆ ಅಂತ? ಯಾವ ತರ ಸಿನೋರಿಯೋ ನೋಡಿ ಇದು. ಹಿಂದೆನೆ ಅವ್ನು ನನ್ನ ಗಾಡಿ ಗುದ್ಕೊಂಡ್ ಬಿದೋಗಕ್ಕೆ ಅವನು ಪ್ಲಾನ್ ಮಾಡಿದ್ದ. ಅವ್ನು ಗುದ್ಕೊಂಡ್ ಸರ್ ಹೊಡೆದಾಕಿದ್ದಾರೆ, ಫ್ರಂಟ್ ಅಲ್ಲೂ ಬಂಪರ್ ಹತ್ರ ಮುರಿದಾಕಿದ್ದಾರೆ, ಆಮೇಲೆ ನಮ್ ಮೇನ್ ವಿಂಡ್ ಶೀಲ್ಡ್ ಹೊಡೆದಾಕಿದ್ದಾರೆ, ಆಮೇಲೆ ಸೈಡ್ ಮಿರರ್ ಇರುತ್ತಲ್ಲ ಅದು ಹೊಡೆದಾಕಿದ್ದಾರೆ, ಆಮೇಲೆ ಹಿಂದ್ಗಡೆನೂ ಹೊಡೆದಾಕಿದಾರಂತೆ. ಅಂದ್ರೆ ಇಷ್ಟು ನನಗ್ ಕಾಣಿಸಿದ್ದು, ಹಿಂದ್ಗಡೆದು ಹೊಡೆದಾಕಿದ್ದಾರೆ, ಆಮೇಲೆ ಹಿಂದ್ಗಡೆ ವೈಪರ್ ಎಲ್ಲ ಇದು ಮಾಡಿದ್ದಾರೆ, ಮುರಿದಾಕಿದ್ದಾರೆ. ಚೈನ್ ಹೋಯ್ತು, 1,80,000 ರೂಪಾಯಿ ಕ್ಯಾಶ್ ಹೋಯ್ತು. ಆಮೇಲೆ ಇನ್ನು ಏನೇನು ಹೋಗಿದೆ ಗೊತ್ತಿಲ್ಲ ಸರ್, ನಾನು ಎಲ್ಲಿ ಇಲ್ಲೇ ಇದ್ದೀನಿ. ಸರ್ ಅವರು ಬಂದು ನಿಲ್ಸಿದ್ರಲ್ಲ, ಗಾಡಿನ ನಿಲ್ಸಿದ್ರಲ್ಲ, ಅವಾಗ ಗಂಡ ಹೆಂಡತಿ ಅವರು ಹೆಂಗೆ ಇದ್ ಮಾಡೋರು ಸರ್, ವಾದ ಮಾಡೋದು? ಸರ್ ಏನು ವಾದ ಮಾಡಿಲ್ಲ ಸರ್, ಇದು ನಮ್ದೇ ತಪ್ಪಾಯ್ತು ಅಣ್ಣ ಸರ್, ಬಿಟ್ಬಿಡಿ ಅವ್ರನ್ನ, ನಾನು ಅವ್ರು ತಳ್ತಿದ್ನಲ್ಲ ಇವಾಗ ಆ ಕಡೆಗೆ ಅಂತ ಕುಡ್ದಿದ್ದಾರೆ, ಬಿಟ್ಬಿಡಿ ಸರ್, ಸಾರಿ ಸರ್, ಬರೋ ಅಂತ ಅವರು ಕರ್ಕೊಂಡು ಹೋಗ್ತಾ ಇದ್ರು, ಅವ್ರನ್ನ ಕಿರ್ಚಾಡ್ಕೊಂಡೆ ಕರ್ಕೊಂಡು ಹೋಗ್ತಿದ್ರು. ಆಯ್ತು ನಡೀರಿ ಅಂದ್ಬಿಟ್ಟು ಹಿಂಗ್ ಹತ್ತಷ್ಟರಲ್ಲಿ ಇವರು ಬಂದು ಹುಡುಗಿ ಮೇಲೆ ಇದ್ ಮಾಡ್ತಿದ್ದೀರಾ ಅಂದ್ರೆ ನೋಡ್ರಿ, ಅವ್ರು ಇದೆಲ್ಲ ಪ್ರೀ ಪ್ಲಾನ್ ಸರ್. ಇದು ನಾನು ಅಲ್ಲೇ ಗುದ್ದಿದ್ರೆ ಇವ್ರಾಗಲೇ ಇಬ್ರು ರೋಡಲ್ಲೇ ನಿಂತಿದ್ದಾರೆ, ಅಲ್ಲೇ ಗುದ್ದಿದ್ರೆ ಇವರು ಇಲ್ಲಿ ಇದೇ ಗಾಡಿ ಗುದ್ದಿತ್ತು ಅಂತ ಮೋಸ್ಟ್ಲಿ ನೀವ್ ಹೇಳ್ದಂಗೆ ಮೊಬೈಲ್ ಹಿಡ್ಕೊಂಡ್ ಬಂತಿದ್ದ ಅಂತ ಅಂದಲ್ಲ ನಾನು, ಇವನೇ ಗುದ್ದಿದ್ದು ಅಂತ ಅವರಲ್ಲಿ ಇದು ಮಾಡಕ್ಕೂ ಇದಿದೆ. ಈ ತರ ಇದು ಅಂತ ಏನ್ ದೊಡ್ಡ ಒಂದು ಜಾಲ ಸರ್, ಇದು ಪ್ರೀ ಪ್ಲಾನ್ ತರದೇ ಮಾಡ್ಬಿಟ್ಟಿದ್ದಾರೆ ಇದು. ಮುಂದೆ ಹೋದ್ರೆ ನಾವ್ ಇಲ್ಲಿ ಗುದ್ರೆ ಮುಂದೆ ಅಟ್ಯಾಕ್ ಮಾಡೋಣ, ಮುಂದೆ ಹಿಡಿಯೋಣ, ಹಿಟ್ ಅಂಡ್ ರನ್ ಕೇಸಲ್ಲಿ ಇನ್ನೂ ದೊಡ್ಡ ಕೇಸ್ ಮಾಡೋದು. ಮತ್ ಇವಾಗ ನೀವು ನಾರ್ಮಲ್, ಇವಾಗ ನಾನು ನಾರ್ಮಲ್ ಅಂತಂದ್ರೆ ನನಗೆ ಯಾರಿಗೂ ನಾನು ಕಳೆ ಕಾಣಿಸ್ತಿಲ್ಲ. ಆಯ್ತು ಇವಾಗ ನಾನೇನೆ ಕ್ಯಾಬ್ ಡ್ರೈವರ್ ಅನ್ಕೊಳ್ಳಿ ಸರ್, ನಂದು ಎಲ್ಲೋ ಬೋರ್ಡ್ ಗಾಡಿ, ನಾನು ಎಲ್ಲೋ ಗಾಡಿಯನ್ನ ಹಿಡಿದು ಅವ್ನಿಗೆ ಏನ್ ಸಿಗುತ್ತೆ? ನಾನೇ ಇವಾಗ ಬೆಂಗಳೂರಿಗೆ ನಾನೇನೋ ಒಂದಿಷ್ಟು ಗಳಿಸ್ಕೊಳ್ಳೋಣ ಅಂತ ಬಂದಿರ್ತೀನಿ, ನಮ್ಮ ಮನೆಯವ್ರನ್ನ ಸಾಕ್ಬೇಕು ಅಂತ. ನನ್ನನ್ನು ಹಿಡಿದ್ರೆ ಏನೂ ಇರಲ್ಲ. ಈ ತರ ಚೂರು ದೊಡ್ಡ ಗಾಡಿ ಸಿಕ್ಕರೆ ಏನಾರು ಸಿಗುತ್ತಲ್ವಾ? ಇಲ್ಲಿ ಟಚ್ ಮಾಡಿದ್ರು ಅಲ್ಲಿ ಮುಂದೆ ಸಿಗುತ್ತೆ, ಟಚ್ ಮಾಡ್ದಲ್ಲ ನಿಲ್ಸಿದ್ರು ನೀವು ಒಂದು ಹುಡುಗಿ ಬಂದು ಈ ತರ ನನ್ನ ಮೇಲೆ ಉಲ್ಟಾ ಕೇಸ್ ಹಾಕಿ ಏನಾರು ಮಾಡತ್ತಾರ. ಇದನ್ನ ಸರ್ ನಾನು ಹೇಳ್ತಿರೋದು, ಇದು ತುಂಬಾ ಜನಕ್ಕೆ ನಡೀತಿದೆ, ಈ ತರ ನಡಿಬಾರದು ಸರ್. ಈ ತರ ನನ್ ವಿಷಯ ಆಗಿರತ್ತೆ, ನಿಮ್ಗೆಲ್ಲಾ ಥ್ಯಾಂಕ್ಸ್ ಹೇಳ್ತೀನಿ, ಎಲ್ಲ ಬಂದು ಸಪೋರ್ಟ್ ಮಾಡ್ತಿದ್ರೆ. ನನ್ ಬಗ್ಗೆ ಗೊತ್ತಿದೆ ಸರ್, ನಿಮ್ಗೆ ಗೊತ್ತಿರೋದಕ್ಕೆ ಬಂದ್ ಮಾಡ್ತಿದ್ರೆ. ನಾನು ಏನಾರೋ ಬೇರೆಯವ್ರ ತರ ಕುಡ್ಕೊಂಡು ಚಂಗ್ಲು ಹೊಡ್ಕೊಂಡು ಇದ್ದಿದ್ರೆ ನೀವು ಬರ್ತಿಲ್ಲ ಹೋಗುತ್ತೆ, ಇವಂದೇ ಏನೋ ತಪ್ಪು ಅನ್ಕೊಂಡು ಬಿಟ್ಟಿರ್ತಿದ್ರಿ, ಅದಕ್ಕೆ ಬಂದಿದ್ದೀರಾ ಅಲ್ವಾ? ನೀವ್ ಹೇಳಿದ್ರಿ ನಮ್ ಜಿಮ್ಮೇಟ್ ನೀವು, ನಾವ್ ಅಲ್ಲೇ ಹೆಂಗ್ ಶಿಸ್ತಾಗಿರ್ತೀವಿ, ನಾವ್ ಜೀವನದಲ್ಲಿ ಅದೇ ತರ ಶಿಸ್ತಾಗಿರ್ತೀವಿ. ಯಾರ ತಂಟೆಗೂ ಹೋಗಲ್ಲ ಸರ್. ನನ್ ಕೆಲಸ ಆಯ್ತು, ಶೂಟಿಂಗ್ ಇದ್ರೆ ಶೂಟಿಂಗ್ ಅಲ್ಲಿ ಇರ್ತೀನಿ, ಅಷ್ಟ್ ಬಿಟ್ರೆ ಇಲ್ಲ ಮನೇಲಿ ಇರ್ತೀನಿ. ಇಲ್ಲ ಅಷ್ಟ್ ಬಿಟ್ಟು ನಾವ್ ಇನ್ನೇನು ಬೇರೆ ಕಡೆ ಪಾರ್ಟಿ ಅಂತಾನೂ ಮಾಡಲ್ಲ ಸರ್. ಇವಾಗ ಎಷ್ಟೊಂದ್ ಜನ ಕಮೆಂಟ್ ಆಗ್ತಾರೆ, ಸಂಡೇ 8 ಗಂಟೆಗೆ ಯಾವ ದೇವಸ್ಥಾನಕ್ಕೆ ಹೋಗಿ ಬರ್ತಿದ್ದ, ಯಾವ್ದೋ ಪಾರ್ಟಿ ಮಾಡ್ಕೊಂಡ್ ಬರ್ತಿದ್ದ ಅನ್ಸುತ್ತೆ. ಅವ್ರ ಮನೇಲೂ ಅಣ್ಣ ತಮ್ಮದಿರು ಇರ್ತಾರೆ ಸರ್, ಪಾರ್ಟಿ ಮಾಡ್ದಲ್ಲ ಇರೋರು ಅಂತವ್ ಸರ್. ನಾನು ಸರ್ ಒಂದ್ ಹೇಳ್ತೀನಿ, ಈಗಿನ ಕಾಲದಲ್ಲಿ ಯಾರು ಪಾರ್ಟಿ ಮಾಡಿಲ್ದಂಗೆ ಯಾರನ್ನು ಬಾಯಿ ಮುಚ್ಕೊಂಡು ಯಾರು ಇರಲ್ಲ ಸರ್. ನಾನು ಇದೀನಿ, ಹೋಟ್ಲಿಗೆ ಹೋಗಿರ್ತೀನಲ್ಲ, ನಮ್ಗೆ ಏನ್ ಗೊತ್ತಾ ಸರ್, ನಮ್ಗೆ ಗೊತ್ತಾ ಅಣ್ಣ ತಮ್ಮದಿರೇ ಆಗಿರ್ಬೋದು, ಇಲ್ಲ ಅವ್ರ ಅಪ್ಪನೇ ಇರ್ಬೋದು, ಯಾರೋ ಒಬ್ರು ಒಂದು ಪಾರ್ಟಿಗೆ ಆಗ್ಲಿ ಹೋಗ್ಬಿಟ್ಟು ಬಂದೇ ಬರ್ತಾರೆ. ಆ ಟೈಮಲ್ಲಿ ಹಂಗ ಆಗಿದೆಯಲ್ಲ, ಎಷ್ಟು ಸೇಫ್ ಸರ್. ಇವಾಗ ಫಾರ್ ಎಕ್ಸಾಂಪಲ್ ನಾನು ದೇವಸ್ಥಾನಕ್ಕೆ ನಾನು ಇವಾಗ ನನಗೆ ಡ್ರಿಂಕ್ಸ್ ಮಾಡೋ ಅಭ್ಯಾಸ ಇತ್ತು ಅನ್ಕೊಳ್ಳಿ, ನಾನು ಅಕಸ್ಮಾತ್ ಮಾಡಿ ಬಂದ್ಬಿಟ್ಟಿದ್ರೆ ಇನ್ನೇನ್ ತರ ಕೇಸ್ ತಿರ್ಗಿಸಿರೋರು ಹಂಗಾದ್ರೆ. ಇದು ಇಲ್ಲಿ ಇವಾಗ ತುಂಬಾ ನಡೀತಿದೆ ಸರ್ ಇಲ್ಲಿ ಈ ತರ. ನಾನು ಫಸ್ಟ್ ಟ್ರೀಟ್ ಮಾಡಿದ ರೀತಿ ಚೆನ್ನಾಗಿಲ್ಲ, ಆಮೇಲೆ ತುಂಬಾ ಚೆನ್ನಾಗಿ ಪಾಪ ಅವರು ಇನ್ಸ್ಪೆಕ್ಟರ್ ಎಲ್ಲ ಬಂದು ಅದಕ್ಕೆ ಹೇಳೋದು, ಇನ್ಸ್ಪೆಕ್ಟರ್ಗಳೇ ಸರ್ ಇವ್ರು. ನನ್ಗೆ ಅವ್ರು ಯಾರು ಅಂತ ನನ್ಗೆ ಗೊತ್ತಿಲ್ಲ. ಆ ವ್ಯಕ್ತಿ ಅವ್ರದ್ದು ಫೋಟೋ ಇದೆ, ಅವ್ರದ್ದು ನಾನು ನಿಮ್ಗೆ ಆಮೇಲೆ ಅದನ್ನ ಇದ್ ಮಾಡ್ತೀನಿ. ಇಲ್ಲ ಅವ್ರ ಹತ್ರ ನಾನು ಮಾತಾಡ್ತೀನಿ ಆಮೇಲೆ ಪರ್ಸನಲ್ ಆಗಿ. ತುಂಬಾ ಕೆಟ್ಟದಾಗ ಟ್ರೀಟ್ ಮಾಡಿದ್ರು ಸರ್ ಅವರು. ಬೆಳ್ಳಗಿದ್ರು, ನಾನೇ ಮಾಡ್ಕೊಂಡ್ ಬಂದೆ ಸರ್. ಇವಾಗ ಇದ್ರಲ್ಲಿ ಪಕ್ಕದಲ್ಲೊಬ್ರು ಪೊಲೀಸರು ಕುತ್ಕೊಂಡ್ರು, ಅವ್ರ ಜೊತೆಗಡೆ ಯಾರು ಕುತ್ಕೊಂಡ್ರು ಗೊತ್ತಿಲ್ಲ, ಅಲ್ಲಿ ಇದ್ದಿದ್ದು ಹುಡುಗರು ಕುತ್ಕೊಂಡ ಅನ್ಸುತ್ತೆ. ನಮ್ ಲಕ್ಷ್ಮಣನ್ ಒಳಗಡೆ ಹಾಕೊಂಡ್ರು, ಅದೇ ಗಾಡಿಯಲ್ಲಿ ಬಂದು ಅವಾಗ್ಲೇ ದುಡ್ಡು ಹೋಗಿರೋದು ಅನ್ಸುತ್ತೆ, ಗೊತ್ತಿಲ್ಲ ನನ್ಗೆ ಯಾವಾಗ ದುಡ್ಡು ಆಯ್ತು, ಯಾವಾಗ ಇದ್ ಮಾಡೋದು. ಯಾಕಂದ್ರೆ ಗಾಡಿ ಎಲ್ಲ ತೆಗ್ದ್ಬಿಟ್ಟಿದ್ರು, ವಿಂಡೋ ಎಲ್ಲ ಗಾಡಿಗೆ ಹೊಡಿತಿದ್ರು. ನಾನು ಅದಕ್ಕೆ ಗಾಡಿಯಿಂದ ಕೆಳಗಡೆ ಎಳೆದಿದ್ದು. ಏನಕ್ಕೆ ಹೇಳಿದೆ ಅಂದ್ರೆ, ಗಾಡಿ ಸುಟ್ಟಾಕ್ತೀನಿ, ಇಳಿ ಕೆಳಗಡೆ ಸಾಯ್ಸಾಕ್ತೀನಿ ಅನ್ನೋ ತರ. ಸಾಯ್ಸಾಕಂತದ್ ಏನ್ ಮಾಡಿದೀವಿ ನಾವು? ಹೋಗ್ ಬಾರ್ಡರ್ ನಿಂತ್ಕೊಳ್ಳಿ, ಸಾಯ್ಸಾಕಂತವ್ರು ಇವರೆಲ್ಲ. ನಮ್ ದೇಶಕ್ಕೆ ನಮ್ಗೆ ರಕ್ಷಣೆ ಕೊಡಕ್ಕೆ ಇವ್ರು ನಿಂತ್ಕೊಳ್ಳಿ. ಒಂದು ಹುಡುಗಿನ ಎಳೆದ್ರು ಸರ್ ಮುಟ್ಟೇ ಇಲ್ಲ ಸರ್. ನಾವ್ಯಾಕೆ ಸರ್ ಎಳೆಯೋಣ? ನಾವು ಹೆಣ್ಣನ್ನ ಪೂಜೆ ಮಾಡ್ತೀವಿ, ರೆಸ್ಪೆಕ್ಟ್ ಕೊಡ್ತೀವಿ ಸರ್.
ನನ್ನ ಜೊತೆ ಕೋ-ಆರ್ಟಿಸ್ಟ್ಗಳು ನನ್ನ ಜೊತೆ ಆಕ್ಟ್ ಮಾಡಿರೋರು ಹೇಳ್ತಾರೆ ನಾನು ಯಾವ ತರ ಅಂತ. ಅದು ರೋಡಲ್ಲಿ ನಿಂತ್ಕೊಂಡು ಯಾವ್ದೋ ಹೆಣ್ಮಗು ನಾನೇ ಸರ್ ಇದ್ ಮಾಡ್ಲಿ, ಇವನು ಕುಡ್ಕೊಂಬಂದ್ ಇವ್ನು ರೋಡ್ ಅಡ್ಡ ಹಾಕೊಂಡು ಇವನಿಗೆ ನಮ್ಮ ಹುಡುಗನ್ ಹಿಡ್ಕೊಂಡ ಅಂತ ನಾನು ಅವ್ನು ತಳ್ಳಿದ್ದು. ಹೆಂಗ್ ಉಲ್ಟಾ ಸಿನೋರಿಯಾ ಮಾಡಿ ಎಲ್ಲಾರು ಯಾವ ತರ ಇದ್ ಮಾಡ್ಬಿಟ್ರು ಅಂದ್ರೆ ಜನನು ಬರ್ದಲ್ಲೇ ಇರೋ ತರ ಮಾಡಿ ಬಂದವ್ರು ಅಲ್ಲಿ ಗೊತ್ತಿರೋರು ಬಂದವ್ರನ್ನು ಹೊಡೆದ್ ಕಳ್ಸಿ ಆತರ ಎಲ್ಲ ಸಿನೋರಿಯಾ ಕ್ರಿಯೇಟ್ ಮಾಡ್ಬಿಟ್ರು ಸರ್. ಇದು ಇಷ್ಟೆಲ್ಲ ಆಗ್ಬಿಟ್ಟು ನೀವು ಸ್ಟೇಷನ್ ಹೋಗಿದ್ದೀರಾ, ರಕ್ತ ಎಲ್ಲ ಇದ್ ಮಾಡ್ಕೊಂಡು ಅವ್ರ ಕಡೆ ಏನಾದ್ರು ಮಿಂಗಲ್ ಆಗಿದ್ರ ಅಂತ ಸರ್ ನನಗೆ ಗೊತ್ತಿಲ್ಲ ಸರ್. ಅದನ್ನ ಸರ್ ಇಲ್ಲ, ನನ್ಗೆ ಅದ್ರ ಬಗ್ಗೆ ನನ್ಗೆ ಮಾತಾಡಕ್ ಗೊತ್ತಿಲ್ಲ. ನನ್ಗೆ ಅದ್ರ ಬಗ್ಗೆ ಎಲ್ಲ ಯಾವ ರೀತಿ ಇದು ನಡೆಯುತ್ತೆ ಇದೆಲ್ಲ ನನ್ಗೆ ಗೊತ್ತಿಲ್ಲ ಸರ್. ಆದ್ರೆ ಆಮೇಲೆ ಏನ್ ಬಂದ್ರು ಅವ್ರು ನಮ್ಗೆ ಚೆನ್ನಾಗಿ ಇದ್ ಮಾಡಿದ್ರು. ಬಿಟ್ರೆ ಅವ್ರು ಇನ್ನೂ ನಮ್ಗೆ ಚೆನ್ನಾಗೆ ಎಲ್ಲ ಕ್ಲೀನಾಗೆ ಕೇಸ್ನೆಲ್ಲ ಇದ್ ಮಾಡ್ಕೊಂಡು ಹೋಗ್ತಾ ಇದಾರೆ. ಬಟ್ ಸ್ಟಾರ್ಟಿಂಗ್ ಮಾಡಿದ ರೀತಿ ಇಷ್ಟ ಆಗ್ಲಿಲ್ಲ. ನಾನು ಅದಕ್ಕೆ ಲೈವ್ ಬಂದಿದ್ದು. ಕಗ್ಲಿಪುರ ಹೆಸರೇ ನಾನು ಇಲ್ಲ ಅಂತ ತೆಗಿತಿರ್ಲಿಲ್ಲ ಸರ್. ಇವಾಗ ನಮ್ಮೂರ ಹೆಸರು ನಮ್ಮೂರು ಕುಣಿಗಲ್ ಸರ್, ಆಯ್ತಾ. ನಮ್ಮೂರ್ ಬಗ್ಗೆ ಯಾರು ಕೆಟ್ಟದಾಗ ಮಾತಾಡಿದ್ರೆ ನಂಗೆ ತುಂಬಾ ಬೇಜಾರಾಗುತ್ತೆ. ಅಲ್ಲಿ ಏನಾರ ಈ ತರ ನಡೀತಿದ್ರೆ ನಾವು ಅದನ್ನ ಅವ್ನು ಯಾರು ನಡೆಸ್ತಿದ್ರೆ ಅದನ್ನ ಖಂಡಿಸ್ತೀವಿ, ಅವ್ರನ್ನ ಶಿಕ್ಷೆಗೆ ಒಳಗಾಗಿಸ್ತೀವಿ. ಈಗ ನಮ್ಮನೇಲೇನೆ ಒಬ್ಬ ಕಳ್ಳ ಇದ್ದಾನೆ ಅಂದ್ರೆ ಇವನ್ ಕಳ್ಳ ಅಂತ ಹೇಳಕ್ಕೆ ಅವನನ್ನ ರಕ್ಷಣೆ ಮಾಡ್ಕೊಂಡಿರ್ತಾರ, ನಾವೆಲ್ಲ ಕಳ್ಳರಾಗ್ತೀವಿ. ಕಗ್ಲಿಪುರನೂ ಒಂದು ಊರು, ಅಲ್ಲಿದು ಒಂದು ಇತಿಹಾಸ ಇರುತ್ತೆ, ಅಲ್ಲಿದು ಜನ ತುಂಬಾ ಚೆನ್ನಾಗಿ ಇದ್ ಮಾಡಿರ್ತಾರೆ. ಆದ್ರೆ ಇಲ್ಲಿ ಈ ತರ ನಡೆದ ಇವಾಗ ನೀವು ಹೇಳಿದ್ರಿ ಅಲ್ಲಿ ನನಗೂ ಇನ್ಸಿಡೆಂಟ್ ಆಗಿರುತ್ತೆ, ನಂಗೂ ಆಗಿದೆ ಅಂತ. ಇಲ್ಲಿ ಬಂದವ್ರು ಎಷ್ಟು ಜನ ಹೇಳಿದ್ರು ಗೊತ್ತಾ ನಂಗೆ, ಈ ತರ ಇನ್ಸಿಡೆಂಟ್ ಆಗಿದೆ ನಮ್ಗೆ, ಇದೆಲ್ಲ ಅದೇ ಇದ್ರಲ್ಲಾಗಿದೆ ಅಂತ. ಆತರ ಇದ್ದಾಗ ಅವ್ರಿಗೆ ಶಿಕ್ಷೆ ಒಳಗಾಗ್ಸ್ಬೇಕು ಸರ್. ಇದನ್ನ ಕಾನೂನು ಸರ್, ನಮ್ಮ ಲಾ ಅಂಡ್ ಆರ್ಡರ್ ಸ್ಟ್ರಾಂಗ್ ಆಗಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಇವಾಗ ನಾನು ಸುಮ್ನೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ಸರ್. ನಾನು ಪಾನಿಪುರಿ ಕಿಟ್ಟಿ ಸರ್ ಜಿಮ್ಗೆ ಹೋಗ್ಬೇಕಾದ್ರೆ ಅಲ್ಲೊಬ್ರು ಇನ್ಸ್ಪೆಕ್ಟರ್ ಬರೋರು ಸರ್, ನಂದಕುಮಾರ್ ಅಂತ ಒಬ್ರು ಇನ್ಸ್ಪೆಕ್ಟರ್ ಬರೋರು. ಮತ್ತೆ ನಮ್ಮ ಚಂದ್ರಲೇಔಟ್ ಅಲ್ಲಿ ಒಬ್ರು ಇನ್ಸ್ಪೆಕ್ಟರ್ ಇದ್ರು, ರಾಜರಾಜೇಶ್ವರ ನಗರಲ್ಲಿ ಒಬ್ರು ಇನ್ಸ್ಪೆಕ್ಟರ್ ಇದ್ರು. ಮತ್ತೆ ಮುಂಚೆ ಅಲ್ಲಿ ಇನ್ಸ್ಪೆಕ್ಟರ್ಗಳು ನೋಡಿದೀವಲ್ಲ, ಅವರೆಲ್ಲ ಎಂತ ಪವರ್ಫುಲ್ ಇನ್ಸ್ಪೆಕ್ಟರ್ಸ್ ಅಂದ್ರೆ ಅವ್ರುಗಳೆಲ್ಲ ಸ್ಟೇಷನ್ ಬಂತು ಅಂತ ಅಂದ್ರೆ ಅಲ್ಲೆಲ್ಲ ಕಂಪ್ಲೀಟ್ ಕ್ರೈಮ್ ನಿಲ್ಲಾಗ್ಬಿಡ್ತಿತ್ತು. ಆತರ ಲಾ ಅಂಡ್ ಆರ್ಡರ್ ಪೊಲೀಸರುಗಳ ಮೇಲೆ ಬಿಟ್ಟಿರೋ ಸರ್ ಇದು. ಅವ್ರುಗಳು ಸ್ಟ್ರಾಂಗ್ ಆಗಿ ನಾವು ಫಿಲಮ್ ಅಲ್ಲಿ ಹೇಳ್ತೀವಲ್ಲ ಏರೋಪ್ಲೇನ್ ಹತ್ತಿಸ್ತೀವಿ ಅಂತ, ಏರೋಪ್ಲೇನ್ ಹತ್ತಿಸಿದ್ರೆ ಎಲ್ಲರಿಗೂ ಇಂಥವ್ರಿಗೆ ಎಲ್ಲ ಸರಿ ಆಗುತ್ತೆ ಸರ್. ಇಂಥದ್ದೆಲ್ಲ ಬಿಟ್ಟು ಬೆಂಗಳೂರಿಗೆ ಬರ್ತಾರೆ, ಇಲ್ಲ ಬೇರೆ ಊರುಗಳಿಗೆ ಹೋಗಿ ಅವ್ರವ್ರ ಕೆಲಸಗಳು ಮಾಡ್ಕೊಂತಾರೆ. ಇಲ್ಲಾಂದ್ರೆ ಈ ತರ ರಾಬ್ರಿ ಈಸಿ ಅಲ್ವಾ ಸರ್. ಚೈನ್ ನೋಡಿ ಅದೆಷ್ಟು ಹೋಯ್ತು ಚೈನ್, ಅದು 1,80,000 ರೂಪಾಯಿ ಒಂದು ಈಸಿ ಮನೆ ಇದು. ಮತ್ತೆ ಅಕಸ್ಮಾತ್ ನನಗೆ ಹೆಚ್ಚು ಕಡಿಮೆ ಆಗಿದ್ರೆ ನಮ್ ಫ್ಯಾಮಿಲಿ ಅವ್ರಿಗೆಲ್ಲ ಏನು ಇದು ಸರ್ ಇದು. ನನ್ ಮಗಳು ನಾನ್ ಬೇರೆ ಲೈವ್ ಹೋಗೋದೇ ಇಲ್ಲ. ನಾನ್ ಮನೆಯವ್ರು ಯಾರ ಫೋರ್ಸ್ ಮಾಡಿದ್ರೆ ನಾನು ರೇರ್ ಆಗಿ ಇನ್ಸ್ಟಾಗ್ರಾಮ್ ಅಲ್ಲೂ ನಾನು ಒಂದೊಂದು ಫೋಟೋ ಹಾಕ್ತೀನಿ ಸರ್. ನಾನೇನು ರೆಗ್ಯುಲರ್ ಆಗಿ ನಾನು ಅದ್ರಲ್ಲೂ ಇಲ್ಲ. ಈ ತರ ಏನು ನಾನು ಯಾವಾಗ ಲೈವ್ ಬಂದೆ ಅವಾಗ ನನ್ನ ವೈಫ್ ಏನ್ ಮಾಡಿ, ನಾನು ನಿನ್ನ ಮಗಳನ್ನೂ ಕುರ್ಸ್ಕೊಂಡು ಪಪ್ಪ ಲೈವ್ ಬಂದಿದ್ದಾರೆ ಬಾ ನೋಡೋಣ ಅಂತ ಓಪನ್ ಮಾಡಿದಾಳೆ. ನನ್ನ ಮಗಳೂ ಫುಲ್ 4 ವರ್ಷ ಅಷ್ಟೇ ಅವಳಿಗೆ. ಅವಳು ವೆರಿ ಬ್ಯಾಡ್ ಸಿಚುವೇಶನ್ ಅಲ್ವಾ, ಶಾಕು. ನಾನು ಹೋಗ್ಲೇಬೇಕಾಗಿತ್ತು. ನಾನು ಅಲ್ಲೂ ನನಗೆ ಉಸಿರಾಡಕ್ ಆಗ್ತಿಲ್ಲ ಅಂದ್ರೂ ನನಗೇನು ಆಗಿಲ್ಲ, ತಲೆ ಕೆಡ್ಸ್ಕೊಬೇಡಿ ಅಂತ ಹೇಳೋದು.